ಹಾಯ್ ನಮಸ್ತೆ, ನಾನು ನಿಮ್ಮ ಸೂರಜ್. ಸೊ ನೀವು ನೋಡ್ತಿದ್ದೀರಾ ನಮ್ಮ ಮನೆ ಗೃಹಲಕ್ಷ್ಮಿ. ಸೊ ನಾವಿವತ್ತು ಹೊಸ ಸಂಚಿಕೆ, ಹೊಸ ಮನೆ, ಹೊಸ ಫ್ಯಾಮಿಲಿ. ಸೊ ನೋಡೋಣ ಯಾರಲ್ಲಿದ್ದಾರೆ, ಏನೆಲ್ಲ ಮಾತಾಡ್ತಾರೆ ಅಂತ. ಬನ್ನಿ, ಲೆಟ್ಸ್ ಗೋ. ಯಾರು? ಟೀಚರ್ ನಮಸ್ತೆ. ನಮಸ್ತೆ ನಮಸ್ತೆ, ತುಂಬಾ ಸಂತೋಷ ನೀವು ಬಂದಿದ್ದು. ಬನ್ನಿ 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 ಹೋಗೋ ಬನ್ನಿ 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 ಬನ್ನಿ. ಒಂದಿಷ್ಟು ಪಾಠ ಕೇಳಬೇಕು ನಿಮ್ದು. ಓಕೆ, ಮೊದಲನೇದಾಗಿ ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಸೂಪರ್. ತುಂಬಾ ತುಂಬಾ ಚೆನ್ನಾಗಿದೆ. ತುಂಬಾ ಅಂದ್ರೆ ಒಂದಿಷ್ಟು ಒಂದಿಷ್ಟು. ನಿಮ್ಮ ನೋಡಿದ್ರೆ ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ. ಎಲ್ಲರ ಮುಖದಲ್ಲಿ ಒಂದು ನಗು, ಹ್ಯಾಪಿ ಎದ್ದು ಕಾಣ್ತಿದೆ. ಓ ಓಕೆ, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಸೊ ಮೇಡಮ್, ನಿಮ್ಮ ಹೆಸರು? ನಾಗರತ್ನ ರಾಜ್. ಏನು ಮಾಡ್ಕೊಂಡಿದ್ದೀರಾ? ನಾನು ಗೌರ್ಮೆಂಟ್ ಶಾಲೆಯ ಶಿಕ್ಷಕಿ. ಓ ಸೂಪರ್, ಸೋ ನೈಸ್. ಸರ್ ನೀವು? ಗುರುರಾಜ್ ಅಂತೇಳಿ ಯಜಮಾನ್ರು. ಸಿಂಧಿ ಸ್ಕೂಲಲ್ಲಿ ಕನ್ನಡ ಲೆಕ್ಚರರ್ ಆಗಿದ್ದೆ. ಓಕೆ, ಈಗ ನಿವೃತ್ತಿಯಾಗಿ ಮಾಡಿದ್ದೀನಿ. ಮಾಡಿದ್ರಾ ಮೇಡಮ್? ನೀವು ಇನ್ನು ಒಂದು ಸ್ವಲ್ಪ ದಿನ ಇದೆ. ಇದ್ದೀರಾ? ಓಕೆ, ಸ್ವಲ್ಪ ದಿನ ಇದೆ, ಬರ್ತಾರೆ ಅವ್ರು ಮತ್ತೆ. ಸ್ವಲ್ಪ ದಿನ ಮೇಡಮ್. ಈಗ ನೀವು ನೀವು ಪರಿಚಯಿಸ್ಬೇಕು. ನೀವು ಪರಿಚಯ ಮಾಡಿ ಎಲ್ಲರೂ. ಹೆಸರು, ಫ್ಯಾಮಿಲಿಯಾ, ಫ್ರೆಂಡಾ, ಎನಿಥಿಂಗ್ ಇಟ್ ಇಸ್. ಇವಳು ನನ್ನ ಏಕೈಕ ಪುತ್ರಿ ಅಕ್ಷತಾ ಅಂತ. ಅವಳ ಮಗಳು ಚತುರ್ವಿ ಅಂತ. ಇವನು ನನ್ನ ಮಗ ಅನೀಶಾ. ಇವಳು ನನ್ನ ತಂಗಿ. ಇವಳು ಇವ್ರ ಮಗಳು. ಅವಳು ಹೆಸರು 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 ಜಯಶೀಲ. ನಿಮ್ಮ ಹೆಸರು? ಶರ್ವಾಣಿ. ಇವಳು ನನ್ನ ತಂಗಿ. ನೆಕ್ಸ್ಟ್ ಚೈತನ್ಯ. ಇವಳು ನನ್ನ ನಾದ್ನಿ. ಇವ್ರ ತಂಗಿ ದೇವಿಕಾ. ಇವಳ ಮಗಳು ಇವಳು ಮೇಘ. ಇವಳು ಅವಳ ಮಗಳು ಮಗಳು ಶ್ರೇಯಾ. ನೆಕ್ಸ್ಟ್ ಇವಳು ನಮ್ಮ ಓರ್ಗಿತ್ತಿ, ಇವರ ತಮ್ಮನ ಹೆಂಡತಿ. ಅವಳು ಓರ್ಗಿತ್ತಿ, ಸಿಸ್ಟರ್. ಅವಳು ಸಹ ಶಿಕ್ಷಕಿ, ಗೌರ್ಮೆಂಟ್ ಶಾಲೆಯ ಶಿಕ್ಷಕಿ. ಇವರ ಯಜಮಾನ್ರು, ಇವರ ಭಾವ ಶಕ್ತಿಧರ್ ಅಂತ. ಅವರು ಟೆಲಿಫೋನ್ ಎಕ್ಸ್ಚೇಂಜ್ ಅಲ್ಲಿ ಇದ್ರು. ಶಕ್ತಿಧರ್ ಸರ್. ಅವರು ನಮ್ಮ ಅಕ್ಷತಾ ಅವರ ಅತ್ತೆ, ಬೀಗ್ರು. ಜಾನಕಿ ಅಂತ. ಸೂಪರ್. ಇವಳು ನನ್ನ ಕೊಲಿಗು ಲೀಲಾವತಿ ಅಂತ ಹೇಳಿ. ಅವಳು ನಾನು ಒಟ್ಟಿಗೆ ಕೆಲಸ ಮಾಡ್ತಿದ್ದೆ. ಅವಳು ನಮ್ಮ ಪಿ ಟೀಚರು. ಇವಳು ಇವ್ರ ತಮ್ಮನ ಮಗಳು, ಅಮೃತ. ಇವಳು ನಮ್ಮ ಅತ್ತಿಗೆ ಮಗಳು, ಇವರ ಅಕ್ಕನ ಮಗಳು ದೀಪಶ್ರೀ. ಇವಳು ಕೋ ಸಿಸ್ಟರ್ ಹರ್ಷಿತಾ. ಹರ್ಷಿತಾ ನಾಮ. ಓಕೆ, ಸೊ ಎಲ್ಲರೂ ಆರಾಮಾಗಿದ್ದೀರಾ? ಖುಷಿಯಾಗಿದ್ದೀರಾ? ಹಾಬೀಸ್ ಹೇಳ್ಬೋದಾ ಇವರದ್ದೆಲ್ಲ? ಹೇಳಿ, ಖಂಡಿತ ಹೇಳಿ. ಇವಳು ಕನ್ನಡ ಉಪನ್ಯಾಸಕಿ. ಎಲ್ಲ ಟೀಚರ್ಸ್. ಟೀಚರ್ಸ್ ಫ್ಯಾಮಿಲಿ. ನಾನೊಬ್ಬ ದೊಡ್ಡ ಸ್ಟೂಡೆಂಟ್ ಬಂದಿದ್ದೀನಿ ನಿಮ್ಮ ಮಧ್ಯೆ. ಇವಳು ಡ್ರಾಮಾ ಆರ್ಟಿಸ್ಟ್. ಇವಳು ಡ್ರಾಮಾ ಎಲ್ಲ ಮಾಡ್ತೀವಿ. ನೀವು ಡೈಲಾಗ್ಸ್ ಎಲ್ಲ ಹೇಳಿಸ್ಬೋದು ಎಲ್ಲ. ಅಷ್ಟು ಹೇಳಿದ್ಮೇಲೆ ನಾವು ಬಿಡೋದಿಲ್ಲ. ಡ್ರಾಮಾ ಆರ್ಟಿಸ್ಟ್ ಅಂತ ಸಾಕು. ಇವರು ದೇವ್ರ ನಾಮ ಎಲ್ಲ ಹಾಗೆ ಭಜನೆ ಎಲ್ಲ ಹಾಡ್ತಾರೆ. ಅವ್ರದೊಂದು ಭಜನೆ ಕಾರ್ಯಕ್ರಮ. ಇವಳು ಮಗಳು ಇಬ್ರು ವೀಣಾವಾದ. ವೀಣೆ ತಂದಿಲ್ಲ. ಅದೇ ತಂದಿಲ್ಲ, ಮರ್ತೋಯ್ತು ನಂಗೆ. ಹೇಳ್ಬೋದು ನಂಗೆ ಬಾರಿಸಿ ಮೇಡಮ್. ಸ್ಕೂಲ್ ಟೀಚರ್. ಇವಾಗ ಸರ್ಕಾರಿ ಶಾಲೆ ಟೀಚರ್ಸ್ ಅಂದ್ರೆ ಆಲ್ ಗ್ರೌಂಡರ್ಸ್. ಡ್ಯಾನ್ಸ್, ಹಾಡು ಎಲ್ಲ ಆ ಥರ. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ನೇಕಾರರ ಕಾಲೋನಿ, ನಿವಾಸ್ ಕಾಲೋನಿ ಟೀಚರ್, ನಲಿಕಲಿ ಟೀಚರ್. ನಾವು ಮಕ್ಕಳಿಗೆ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲ ನಲಿಕಲಿ ಎಲ್ಲ ಡ್ಯಾನ್ಸ್ಗಳು ಮಾಡ್ತೀವಿ. ಇಲ್ಲ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಗೊತ್ತಾಗುತ್ತೆ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ನನಗೆ ಭಯ ಇತ್ತು. ಒಂದ್ಸಲ ಹೊಡಿಲಿಕ್ಕೆ ಬಂದಂಗೆ ಬಂದ್ರು. ನಾವು ನಲಿಕಲಿ ಎಲ್ಲ ಮಾಡ್ತೀವಿ. ಇವಳು ಡ್ಯಾನ್ಸರ್, ಇವ್ರ ಮಗಳು ಡ್ಯಾನ್ಸರ್. ಅವರು ಡ್ಯಾನ್ಸರ ಸರ್? ಇಲ್ಲ, ಆದ್ರೂ ಕೆಲವೊಮ್ಮೆ ಡ್ಯಾನ್ಸ್ ಮಾಡ್ತಾರೆ. ಹೌದು, ಮಾಡ್ತಾರೆ ಇದ್ದಾಗ ಮನೆಯಲ್ಲಿ. ಹೌದು, ಯೋಗ ತುಂಬಾ ಚೆನ್ನಾಗಿ ಮಾಡ್ತಾರೆ. ಯೋಗ ಎಲ್ಲ ಮಾಡ್ತೀರಾ ಸರ್? ಭಾರಿ ಚೆನ್ನಾಗಿ ಮಾಡ್ತಾರೆ. ಡ್ಯಾನ್ಸ್ ಕೂಡ? ಡ್ಯಾನ್ಸ್ ಹೌದು, ಸೂಪರ್ ಆಗಿ ಮಾಡ್ತಾರೆ. ಅದೇ ಬೆಳಿಗ್ಗೆ ಯೋಗ, ನೈಟ್ ಡ್ಯಾನ್ಸ್. ಅವರು ನಮ್ಮ ಬೀಗರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ. ಇವಳು ಈ ಟೀಚರು, ತುಂಬಾ ಚೆನ್ನಾಗಿ ಯೋಗ ಗೀಗ ಎಲ್ಲ. ಅವರು ನಮ್ಮ ಆರ್ಕೆಸ್ಟ್ರಾಗೆ ಬರಲಿ ಲಾಸ್ಟ್. ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸದಲ್ಲಿ LIC ತುಮಕೂರಲ್ಲಿ. ಓಕೆ. ಇವಳು ಹಾಡು ಎಲ್ಲ ಹೇಳ್ತಾಳೆ, ಅಮೃತ. ಇವಳು ಇಂಟೀರಿಯರ್ ಡಿಸೈನರ್. ಅವಳು
ಇವಳು ಡ್ರಾಯಿಂಗು ಇದು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಆಮೇಲೆ ನನ್ನೊಂದು ಮುಖ ಕೈ ಬಿಡಿಸ್ಬೇಕು. ಎಲ್ಲೆಲ್ಲಿ ಬಿಸಿ ಕ್ರಾಫ್ಟ್ ತುಂಬಾ ಕ್ರಾಫ್ಟ್ ಎಲ್ಲ ಮಾಡ್ತಾರೆ. ತುಂಬಾ ಇದು. ಹಾಗಾದ್ರೆ ಎಪಿಸೋಡ್ ಅಲ್ಲಿ ಏನು ಮಾಡೋದು ಬೇಡ, ನಿಮ್ದು ಅಲ್ಲಿಂದ ಸ್ಟಾರ್ಟ್ ಆದ್ರೆ ಡ್ಯಾನ್ಸು, ಹಾಡು, ಆರ್ಕೆಸ್ಟ್ರಾ, ಯೋಗ, ಸಂಗೀತ ಎಲ್ಲ ಇದೆ, ಸಾಕು. ನಾನು ಆಕ್ಟಿಂಗ್ ಮಾಡ್ತೀನಿ. ಆಮೇಲೆ ಇದು ರಂಗೋಲಿ, ಚಿತ್ರಕಲೆ, ಗೆಜ್ಜಸ್ತ್ರ, ಕವನ ರಚನೆ. ಈಗ ನೀವು ಅರ್ಜೆಂಟ್ ಆಗಿ ನಿನ್ನೆ ಹೇಳ್ಬಿಟ್ರಿ, ನಿನ್ನೆಯಿಂದ ಒಂಥರ ಟೆನ್ಷನ್ ಆಗಿ ಕವನ ಬರ್ದಿಲ್ಲ, ಬರೀತಿದ್ದೆ ಸಾಧಾರಣ. ಪರವಾಗಿಲ್ಲ, ನೀವು ಒಂದು 5 ಮಾಡ್ತೀರಂದ್ರೆ ನಮ್ಗೆ ಸೋಮವಾರ ಸ್ಟಾರ್ಟ್ ಆದ್ರೆ ಶನಿವಾರದವರೆಗೂ ನಿಮ್ಮೊಬ್ಬರದ್ದು ಆಗ್ತೀವಿ ನಾವು. ಸ್ಟಿಚಿಂಗ್ ಮಾಡ್ತೀನಿ ಇದೆ, ನೀವೊಂದು ಇಲ್ಲಿ ಶುರು ಮಾಡಿ, ಒಂದು 5 ತಾಸು ಮಾಡಿ, ನಮ್ಗೊಂದು 5 ದಿನಕ್ಕೆ ಫುಟೇಜ್ ಬೇಕು ನಮಗೆ. ಮತ್ತೆ ನಮಗೆ ಖರ್ಚು, ನಾಳೆ ಇನ್ನೊಂದು ಮನೆಗೆ ಹೋಗ್ಬೇಕು. ಇದು ಡಿಸ್ಟ್ರಿಕ್ಟ್ ಲೆವೆಲ್ RP ಕೆಲಸ ಮಾಡ್ತಿದ್ದೆ. ಎಲ್ಲ ಟೀಚರ್ಸಿಗೆಲ್ಲ ತುಂಬಾ ಟ್ರೈನಿಂಗ್ ಕೊಡೋಷ್ಟೊತ್ತಿಗೆ ತುಂಬಾ ಎಲ್ಲ ಹೇಳಿ ಇದು ಮಾಡ್ಕೊಡ್ತಾ ಇದ್ದೆ. ಅವರಿಗೆ ಗೊತ್ತು. ಕೆಂಪೇಗೌಡ ಅವಾರ್ಡ್ ಬಂದಿದೆ. ಇದು ಶಿಕ್ಷಣ ಇದರಿಂದ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಲೆವೆಲ್ ಎಲ್ಲ ಅವಾರ್ಡು ಬಂದಿದೆ. ಒಟ್ಟು ನೀವು ಫ್ಯಾಮಿಲಿ ಟ್ಯಾಲೆಂಟೆಡ್ ಫ್ಯಾಮಿಲಿ ಅಂತ ಹೇಳ್ಬೋದು. ಸಿರಿಗನ್ನಡದಿಂದ ಕನ್ನಡ ರತ್ನ, ಕನ್ನಡ ನಿಧಿ ಎಲ್ಲ ಪ್ರಶಸ್ತಿಗಳನ್ನು ಕೊಟ್ಟಾರ. 5 ಪ್ರಶಸ್ತಿ ಕೊಟ್ಟಾರ ಅವರು ಸಿರಿಗನ್ನಡ ಇದರಿಂದ. ಸೋ ನೈಸ್, ಸೋ ನೈಸ್. ಇವರಾ ಸಿರಿಗನ್ನಡ ಎಕ್ಸಾಮ್ ಅಂತ ಹೇಳಿ ನೋಡಿ, ಆ ಪೆಂಡೆಂಟ್ಸ್ ಇದು ಎಲ್ಲ ಅದೇನೆ ಎಲ್ಲ ಮಕ್ಕಳಿಗೆಲ್ಲ ಸ್ಟೇಟ್ ಲೆವೆಲ್ ಅಲ್ಲಿ ತುಂಬಾ ಚೆನ್ನಾಗಿ ರ್ಯಾಂಕ್ಗಳನ್ನು ತಗೊಂಡಿದ್ರು ಎಲ್ಲ. ಇವ್ರು ಮೊದಲೇ ಟೀಚರ್ಸ್ ಮನೆಯಿಂದ ನಾನು ಬರ್ತಿರ್ಲಿಲ್ಲ, ನನಗೆ ಬೇಡ. ನಮಗೂ ಟೀಚರ್ಸ್ ಒಂಚೂರು ಆಗ್ಬರಲ್ಲ. ಹಂಗಿದ್ರೆ ಅಡ್ಜಸ್ಟ್ ಮಾಡ್ತಾರೆ. ನಿಮ್ದು ತುಂಬಾ ಟ್ಯಾಲೆಂಟ್ ನಾವು ನೋಡ್ತಾನೆ ಇದೀವಲ್ಲ, ಹಲವಾರು ಬಗೆಯ ಟ್ಯಾಲೆಂಟ್. ನಾವು ಖುಷಿ ಪಡ್ತೀವಿ, ನೋಡ್ತೀವಿ, ಯಾವಾಗ್ಲೂ ನೋಡ್ತೀವಿ. ನಾವು ನೋಡ್ಬಿಟ್ಟು ಇಲ್ಲೇ ಚಪ್ಪಾಳೆ ಹೊಡಿತಿದ್ದೀವಿ. ಹೌದು, ಥ್ಯಾಂಕ್ ಯು ಸೊ ಮಚ್. ಓಕೆ ಮೇಡಮ್, ನಿಮ್ಮ ಮದುವೆಗೆ ಎಷ್ಟು ವರ್ಷ ಆಯ್ತು? ನಮ್ಮ ಮದುವೆ ಆಗಿ 36 ವರ್ಷ ಆಯ್ತು. 36 years. ನಿಮ್ದು ಅನ್ಯೋನ್ಯವಾಗಿ ಜೊತೆಯಲ್ಲೇ ಇದ್ದೀವಿ. ಇನ್ನು ಜೊತೆಗೆ ಇರಿ. ಒಂದು 50 ವರ್ಷದ ಆಚರಣೆಗೆ ನಿಮ್ಮನ್ನು ಕರೆಯೋಣ ಅಂತ ತುಂಬಾ ಆಸೆ ಆಗಿದೆ. ಮಾಡೋ ಪ್ಯಾಲೇಸ್ ನೋಡೋಣ. ಟೀಮ್ ಬರ್ತೀವಿ, ನಮ್ಮದೊಂದು ಕಾಮಿಡಿ ಶೋ ಇರುತ್ತೆ. ಆಮೇಲೆ ಸರಿಗಮಪದಿಂದ ಸಿಂಗರ್ಸ್ ಬರ್ತೀವಿ, ಡ್ಯಾನ್ಸರ್ಸ್ ಬರ್ತೀವಿ. ಅದೇ ಆಸೆ. ಅಣ್ಣ ಕ್ಯಾಲ್ಕುಲೇಷನ್ ಮಾಡ್ತಿದ್ದ, ನೀವು ಬರುವುದಕ್ಕೆ ಪೇಮೆಂಟ್ ಎಲ್ಲಿ ಕೇಳ್ತಾರೆ. ಇವನ್ ಪರಿಚಯ ಮಾಡಿಸಿಲ್ಲ. ಇವನ್ ಕ್ರಿಕೆಟರ್, ತುಂಬಾ ಕ್ರಿಕೆಟ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಇವನಿಗೆ. ಕ್ರಿಕೆಟ್ ಅಂದ್ರೆ ನಿಮ್ದು ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಯಾಕೆ ಅಂತ ಹೇಳಿದ್ರೆ, ನಾನು ಟೀಚರ್ಸ್ ಮದುವೆ ಆಗ್ಬಾರ್ದು ಅಂತ ಒಂದು ಏಮ್ ಇತ್ತು ನಂದು. ಆದ್ರೆ ಏನಾಯ್ತು, ಇವರು ನಾನು ಬೆಂಗಳೂರಿಗೆ ಒಂದೇ ದಿನ ಬಂದಿದ್ವಿ, ಹತ್ರನೇ ಮನೆ ಮಾಡಿದ್ವಿ. ಆಮೇಲೆ ಇವರು ಮಾವ ಒಬ್ರು ಇದ್ದವರು, ಇವತ್ತು ನಮ್ಮ ಮಗನೂ ಹೊರಟೋಗಿದ್ದೇನೆ, ನನ್ನ ಮಗಳು ಹೊರಟೋಗಿಲ್ಲ ಅಂದ್ರು ನಮ್ಮಪ್ಪ. ಅವಾಗ ಹಂಗಾರೆ ಅವರಿಬ್ರಿಗೆ ಮದುವೆ ಮಾಡ್ಬಿಡೋಣ ಅಂತ 5 ವರ್ಷದ ಹಿಂದೆ ಹೇಳಿದ್ರು ಅವರು. ಆದ್ರೆ ನಮ್ಮಪ್ಪ ನಾನು ಹೇಳಿದ್ನಲ್ಲ, ಅದರಿಂದ ಅವ್ರು ಅಷ್ಟು ಮನ್ಸು ಮಾಡಿರ್ಲಿಲ್ಲ. ಆಮೇಲೆ ಅದೇನಾಯ್ತು, ಹಾಗೆ ಇವರಪ್ಪ ನಮ್ಮಪ್ಪ ಎಲ್ಲ ಸೇರ್ಕೊಂಡಾಗ ಒಂದ್ಸರಿ ಅಯ್ಯೋ ನೋಡ್ಬಿಡಣ್ರಿ ಮಾಸ್ಟರ್ಗೆ ಮೇಡಮ್ಗೆ ಮದುವೆ ಮಾಡೋಣ ಅಂತೇಳಿ ಇವ್ರ ಅಜ್ಜನ ಮನೆ ನಮ್ಮೂರೇ. ಅಂದ್ರೆ ಮೊದಲೇ ಅವ್ರು ನೋಡಿದಿರಾ? ನೋಡಿದ್ವಿ, ಹತ್ರ ಮನೆ ಮಾಡಿದ್ವಿ. ಇವರು ಮೇಡಮ್ನವರೇ ಅಂತ ಹೇಳ್ಕೊಂಡು ಮಾತಾಡಿಸ್ತಾ ಇದ್ರು. ನಮ್ದು ಟೀಚರ್ಸ್ ವಿಷಯ ಒಂದಷ್ಟು ಇರ್ತಾವಲ್ಲ, ಅವುಗಳ ಮಾತುಕತೆ ನಡೀತಾ ಇತ್ತು. ಆಗಿರ್ಲಿಲ್ಲ. ಇಲ್ಲ, ನಾನು ಮಾಸ್ಟರ್ ಮದ್ವೆ ಆಗ್ಬಾರ್ದು ಅನ್ನೋ ಒಂದ್ ಏಮ್ ಇಟ್ಕೊಂಡಿದ್ನಲ್ಲ, ಅದರಿಂದ ಇವರಿಗೂ ಏನಷ್ಟು ಇದಿರ್ಲಿಲ್ಲ. ಆಳದಲ್ಲಿ ಇರುತ್ತೆ ಅಲ್ವಾ ಮೇಡಮ್, ಅದ್ರಲ್ಲಿ ಇರ್ಲೇಬೇಕಲ್ವಾ, ಇಲ್ದಿದ್ರೆ ಅದು ಚಾನ್ಸ್ ಇಲ್ಲ. ಅದು ಸರ್ ನೀಟಾಗಿ ಹೇಳ್ತಾರೆ, ಕೇಳ್ಬೇಕು. ಸರ್ ಅವ್ರಿಲ್ಲ ಅಂತ ಹೇಳಿದ್ರು, ಇರ್ಬೋದು, ಇತ್ತು, ಸುಮ್ನೆ ಈಗ ನಮ್ಮ ಮುಂದೆಲ್ಲ ಯಾಕೆ ಇದೆ ಅಂತ ಹೇಳುದು. ಇಲ್ಲ ನಿಮ್ಗಿತ್ತ? ಖಂಡಿತವಾಗ್ಲಿರ್ಲಿಲ್ಲ. ಸೊ ಯಾರು ಅಪ್ರೋಚ್ ಮಾಡಿದ್ರು ಮದುವೆ ಆಗಿ ಅಂತ? ನಮ್ಮಪ್ಪ, ಇವರಪ್ಪ. ಆಗ ಟಕ್ಕ ಹೂ ಅಂದ್ರೆ ಎಲ್ರು? ಟಕ್ಕ ಹೂ ಅಂದಿಲ್ಲ, ತುಂಬಾ ಡಿಲೇ ಆಗಿತ್ತು. ಆದ್ರೆ ಎಂಗೇಜ್ಮೆಂಟ್ ಮದುವೆ 2 ತಿಂಗಳಲ್ಲಿ ಬೇಗ ಆಯ್ತು ಅಷ್ಟೇ. 2 ತಿಂಗಳಲ್ಲಿ ಎಂಗೇಜ್ಮೆಂಟ್ ಆಗಿ 2 ತಿಂಗಳ ಮದುವೆ. ಹೌದು. ಇಬ್ರು ಟೀಚರ್ ಅಲ್ಲ, ರಜೆ ಸಿಗುತ್ತೆ. ಅದೇ ಕರೆಕ್ಟ್, ನಿಮ್ ಜೊತೆಗೆ ಅದೇ ಅಡ್ಜಸ್ಟ್ ಆಗುತ್ತೆ. ಇನ್ನೊಬ್ರು ಡಾಕ್ಟರ್, ಒಬ್ರು ಇಂಜಿನಿಯರ್ ಆಗ್ಬಿಟ್ರೆ ಒಂದೇ ಲೈನ್. ಅವ್ರ ರಜೆ ಇದ್ದಾಗ ನಿಮ್ಗೂ ರಜೆ, ನಿಮ್ಗೂ ರಜೆ ಇದ್ದಾಗ ಅವ್ರಿಗೂ ರಜೆ.
ರಜೆಯಲ್ಲಿ ಗೋಳಿ ಬಜೆ. ಹೌದೌದು. ನಾವು ಗೋಳಿ ಬಜೆ ಇರೋದು ಮಂಗಳೂರಲ್ಲಿ. ನಾವು ಗೋಲಿ ಬಜೆನೆ. ಹೌದಾ? ಮೂಲ ನಮ್ದು ಉತ್ಕನ್ನನೇ. ಸೌತ್ ಯಾವ ಊರು ನಿಮ್ದು? ತೀರ್ಥಹಳ್ಳಿ ತಾಲೂಕು. ತೀರ್ಥಹಳ್ಳಿ. ಅಲ್ಲ ನಮ್ದೆಲ್ಲ ಕಂದಾವರ, ನಮ್ಮ ಅಜ್ಜಿ ಮನೆ ಎಲ್ಲ ಶಂಕನಾರಾಯಣ ಕಂದಾವರ ಆ ಕಡೆಯವರೇ. ಹೌದಾ? ಕುಂದಾಪುರ ಹತ್ರ. ಸೊ ಮದುವೆ ಆಗೋದ ಮುಂಚೆ, ಮದುವೆ ಆದ್ಮೇಲೆ ಈಗ ಲೈಫ್ ಹೆಂಗಿದೆ, ಜರ್ನಿ ಹೇಗಿದೆ? ಅವಾಗ ಒಂಥರ ಹೌದು, ಸಂಬಳ ಕಡಿಮೆ. ಟೀಚರ್ ಕೆಲಸ. ಆಮೇಲೆ ನನಗೆ ಸಡನ್ ಆಗಿ 5 ತಿಂಗಳಿಗೆ ಗೌರ್ಮೆಂಟ್ ಜಾಬ್ ಆಯ್ತು, ನಮ್ಮ ಊರಲ್ಲಿ ಆಗ್ಬಿಡ್ತು. ಓಕೆ. ಆಮೇಲೆ ಏನ್ ಮಾಡೋದು ಇವರು ಪ್ರೈವೇಟ್ ಸ್ಕೂಲಲ್ಲಿ ಇದ್ರು. ಹಾ, ಆಮೇಲೆ ನಮ್ಮ ಅತ್ತೆ ಒಂದ್ ಮಾತು ಹೇಳಿದ್ರು, ಅವನಿಗೆ ಇನ್ನೂ ಗೌರ್ಮೆಂಟ್ ಆಗಿಲ್ಲ, ನಿಂಗೆ ಗೌರ್ಮೆಂಟ್ ಸಿಕ್ಬಿಟ್ಟಿದೆ. ಅವಾಗೆಲ್ಲ ಗೌರ್ಮೆಂಟ್ ಅಂದ್ರೆ ತುಂಬಾ ರೇರು, ಸಿಗೋದು ಕಷ್ಟ. ಇದು ನೀನು ಒಂದ್ ಸ್ವಲ್ಪ ದಿನ ಹೋಗಮ್ಮ ಅಂದ್ರು. ಆಮೇಲೆ ನಮ್ BO ನ ಹೋಗಿ ಕೇಳಿ ಹಿಂಗಿದ್ ಮಾಡಿದ್ದಕ್ಕೆ ಇಲ್ಲೂ ನಂದೆಲ್ಲ ಇಂಟ್ರ್ಯೂ ಸೆಲೆಕ್ಟ್ ಆಗಿತ್ತು, ಬೆಂಗಳೂರು ಇದು ಆಗಿತ್ತು. ಆದ್ರೆ ಅವ್ರು ಹೇಳಿದ್ರು, ಸೆಲೆಕ್ಟ್ ಆದಾಗ BO ಹೋಗಿ ಮಾತಾಡಿದಾಗ ಅವ್ರು ತುಂಬಾ ಚೆನ್ನಾಗಿ ಸಜೆಷನ್ ಕೊಟ್ರು. ನೋಡಮ್ಮ, ಈ ಕೆಲಸ ಸಿಗೋದು ತುಂಬಾ ಕಷ್ಟ. ಅವಾಗ ರಿಟ್ಟು ಹಾಕ್ತಾ ಇದ್ರು, ಹೆಚ್ಚು ರಿಟ್ ಹಾಕೋದು ಏನೋ ಒಂದು ಕಾರಣಕ್ಕೆ ಅಂತ ಹೇಳಿ. ನಮ್ದು 5-6 ಸರಿ ಇಂಟ್ರ್ಯೂ ಆಗಿ ಸೆಲೆಕ್ಟ್ ಆಗಿ ಲಿಸ್ಟ್ ಬಂದಿದ್ದು ಕ್ಯಾನ್ಸಲ್ ಆಗಿದೆ ರಿಟ್ ಆಗಿ ಅಂತ ಇದಾಗಿತ್ತಲ್ಲ. ಅದರಿಂದ ಅವ್ರು ಹೇಳಿದ್ರು, ನೀನು ಸೇರ್ಕೋ, ಟ್ರಾನ್ಸ್ಫರ್ ತಗೊಬೋದು, ಈಗ ಒಂದು ಒಳ್ಳೆ ಇದು ಅಂತ ಹೇಳಿದ್ರು. ನಿಮ್ಮ ತಂದೆ ಮನೆ ಇಲ್ಲಿ ಹತ್ರ ಇದೆ ಅಂತೀಯ, ಸೇರ್ಕೋ ಅಂತ. ಇವರು ತಾಲೂಕಿಗೆ ನಂದಾಗಿರೋದು, ನಮ್ಮ ತೀರ್ಥಹಳ್ಳಿ ತಾಲೂಕು, ಇವ್ರು ಹೊಸನಗರ ತಾಲೂಕು. ಹೊಸನಗರ ತಾಲೂಕಿಗೆ ನಂದು ಅಪಾಯಿಂಟ್ ಆಯಿತು. ಸರಿ, ಜಾಯಿನ್ ಆಗಿಬಿಟ್ಟೆ. ಇವರು ಹ್ಞೂ ಅಂದರು, ಇವ್ರ ಅಮ್ಮ ಫಸ್ಟ್ ಹ್ಞೂ ಅಂದರು. ಆಮೇಲೆ ಅವ್ರ ಅಮ್ಮ ನನ್ನ ಜೊತೆಗೆ ಬಂದಿದ್ದರು. ಆಮೇಲೆ 3 ವರ್ಷದ ನಂತರ ಇಲ್ಲಿಗೆ ಟ್ರಾನ್ಸ್ಫರ್, ಆನೇಕಲ್ಲಿ ಟ್ರಾನ್ಸ್ಫರ್ ಆಗಿ ಚಾಮರಾಜಪೇಟೆ. ಸೊ ಈ 3 ವರ್ಷದ ಜೊತೆಗಿರ್ಲಿಲ್ಲ? 3 ವರ್ಷದ ಜೊತೆ ರಜೆ ಆಯ್ತಲ್ಲ, ರಜೆ ಇದ್ದಾಗ ಮಾತ್ರ ರಜೆ ಇದ್ದಾಗ. ಬಟ್ ಆದ್ರೂ ನಿಮ್ಮ ಮನ್ಸು ಏನ್ ಹೇಳ್ತಿತ್ತು ಸರ್? 3 ವರ್ಷ ಇಲ್ಲ, ಜೊತೆಗಿಲ್ಲ. ಅವಾಗೆಲ್ಲ ಲೆಟರ್ ರೈಟಿಂಗು. ಹಿಂದಿ ಸ್ಕೂಲ್ ಟೀಚರ್ ಆಗಿ. ಓಕೆ. ಕಂಡೀಷನ್ ಬಹಳ ಕಂಡೀಷನ್. ಒಂದೇ ದಿನ ರಜಾ ಅಷ್ಟೇ. ಶನಿವಾರ ಹೊರಡ್ಬೇಕು, ಸೋಮವಾರ ಬೆಳಿಗ್ಗೆ ಡ್ಯೂಟಿ ಮಾಡ್ಬೇಕು. ಹಂಗಾಗಿ ದಸರಾ ರಜಾ, ಕ್ರಿಸ್ಮಸ್ ರಜಾ, ಬೇಸಿಗೆ ರಜದಲ್ಲಿ ನಮ್ಗೆ ನೀವಾಗಾದ್ರೆ ಅದೇ ರಜೆ ಕಾಯ್ತಿದ್ರಲ್ವಾ? ಯಾವಾಗ ಬರುತ್ತೆ ರಜಾ ಅಂತ. ನಮ್ಮ ಊರೇ ಹನಿಮೂನ್. ಹನಿಮೂನ್ ಹೋಗಿಲ್ಲ. ಇಲ್ಲ. ಸೋ ನೈಸ್. ಓಕೆ. ಈಗ ಸಂಸಾರ ಅಂದ್ರೆ ಒಂದಿಷ್ಟು ಮಾತು ಜಗಳ ಬರುತ್ತೆ ಅಲ್ವಾ? ಜಗಳ ಆಡ್ತೀವಿ, ಸಂಸಾರ ಸಾರ ಇರಲ್ಲ. ಹೌದು. ಸೊ ಯಾರು ಫಸ್ಟ್ ಜಗಳ ಆಡೋದು? ನಮ್ದು ಒಂದು ನಿಯಮ ಅಂದ್ರೆ, ಇವ್ರೇನಾದ್ರು ಜಗಳ ಮಾಡ್ಬೇಕು ಅಂತ ಮಾಡಿದ್ರೆ ನಾನ್ ಸುಮ್ಮನಾಗ್ಬಿಡ್ತೀನಿ, ನಾನು ಸೈಲೆಂಟ್ ಆಗ್ತೀನಿ. ಅಥವಾ ನಾನ್ ಜಗಳ ಆಡ್ಬೇಕು ಅಂತ ಏನಾರು ನಾನು ವಾಯ್ಸ್ ಜೋರ್ ಮಾಡಿದ್ರೆ ಇವ್ರು ಸುಮ್ಮನಾಗ್ಬಿಡ್ತಾರೆ. ಅದು ನಮ್ಮ ಸಂಸಾರದ ಇದು. ಇಬ್ರು ಕೂಗಾಡಲ್ಲ. ಆಮೇಲೆ ಇನ್ನೊಂದ್ ದಿನ ಆ ಟಾಪಿಕ್ ತೆಗೆದು ನೀವ್ ಹೇಳಿದ್ ತಪ್ಪು ಅಂತ ಅದನ್ನ ರಿವೈಸ್. ಸೊ ಕಾಂಪ್ರಮೈಸ್ ಯಾರು ಬರುತ್ತೆ ಫಸ್ಟ್? ಅದೇ ಸುಮ್ಮನಾಗ್ಬಿಡ್ತೀವಲ್ಲ ನಾವು, ಒಬ್ರು ಸುಮ್ಮನಾಗ್ಬಿಡ್ತೀವಲ್ಲ, ಅಲ್ಲೇ ಕಾಂಪ್ರ ಆಗುತ್ತೆ. ಇವ್ರು ಒಂದ್ಸರಿ ಒಂದ್ ಸ್ವಲ್ಪ ಬೈತಾರೆ, ಎಷ್ಟು ಬೈತಾರೆ, ಸರಿ. ಅದ್ ಕಡಿಮೆ, ಅವ್ರಿಗೆ ಟೈಮ್ ಇರ್ತಿರ್ಲಿಲ್ಲ, ಅವ್ರು ಟ್ಯೂಷನ್ ಎಲ್ಲ ಮಾಡ್ತಿದ್ರ. ಅಲ್ಲ, ಟ್ಯೂಷನ್ ಮುಗಿದ್ಮೇಲೆ ಕೊಡ್ಬೋದಲ್ಲ? ಇಲ್ಲ, ಲೇಟ್ ಆಗಿರ್ತಿತ್ತು. ಏನ್ ಇವ್ರು ರಾತ್ರಿ ಫುಲ್ ಟ್ಯೂಷನ್ ಮಾಡ್ತಿರ್ತಾರೆ ಮಕ್ಕಳಿಗೆ, ಮುದ್ದು ಮಾಡ್ಲಿಕ್ಕೆ ಟೈಮ್ ಇಲ್ಲ ಇವರಿಗೆ. ಇಲ್ಲ ಇನ್ನೊಂದು ಮುತ್ತು ಉಡ್ತು ನೋಡಿ ಅಲ್ಲಿ, ಇಷ್ಟೊತ್ತು ಸೈಲೆಂಟ್ ಇದ್ರು. ಮುತ್ತು ಅಂತ ತಕ್ಷಣ ಆಯ್ತು ಸರ್, ನಿಮ್ ಕತೆ ಹೆಂಗೆ? ಅವ್ರದ್ದು ಬಿಟ್ಟಾಯ್ತು. ನಿಮ್ದೇ ಹೋಗಿ ಮುತ್ತಿನ ಕತೆ ಹೇಳಿ ಬಾವ. ನಿಮ್ಮ ಹತ್ರ ಕೇಳಿದ್ರು, ನಾನು ಅವ್ರ ಹತ್ರ ಕೇಳಿದ್ರು. ಅವ್ರು ಹೇಳ್ತಾರೆ, ಅವ್ರು ಹೇಳೋ ಇದ್ರಲ್ಲಿ ಇದ್ದಾರೆ ಜೋಶಲ್ಲಿ. ಅರೇಂಜ್ ಮ್ಯಾರೇಜಾ? ಅಂದ್ರೆ ಅರೇಂಜ್ ಮ್ಯಾರೇಜ್ ಮುಟ್ಕೊಡ್ಲಿಕ್ಕಿಲ್ಲ, ಪರ್ಮಿಷನ್ ಇಲ್ಲ. ಅರೇಂಜ್ ನೋಡಿ, ಥಾಟ್ ಆಫ್ ದ ಡೇ. ಅರೇಂಜ್ ಮ್ಯಾರೇಜ್ ಅಲ್ಲಿ ಏನೇನು ಮಾಡಬೇಕು ಅಂತ ಅರೇಂಜ್ ಆಗಿರುತ್ತೆ ಮೊದಲೇ. ಹೌದು, ಅಗ್ರಿಮೆಂಟ್ ಆಗಿರುತ್ತೆ ಎಲ್ಲ. ಓಕೆ. ಸೊ ಯಾರು ಫಸ್ಟ್ ಮುತ್ತು ಕೊಟ್ಟಿರೋದು ನೆನಪಿರೋ ಪ್ರಕಾರ? ಹೇಳಿಲ್ಲ, ಅದನ್ನ ಹೇಳಿ, ಎಲ್ಲ ಹೇಳ್ತೀರಲ್ಲ ಅದನ್ನ ಹೇಳಿ, ಪರವಾಗಿಲ್ಲ. ನೀವೇನಾ ಅವ್ರು ಫಸ್ಟ್ ಕೊಟ್ಟಿರೋದ ಮೇಡಮ್? ಕರೆಕ್ಟ್ ಅದೇ. ಫಸ್ಟ್ ನಿಮ್ಮಿಬ್ರಲ್ಲಿ ಯಾರು ಮುತ್ತು ಕೊಟ್ಟಿರೋದು? ನಿಮ್ಮಿಬ್ರಲ್ಲಿ ಯಾರು ಸರ್? ನೀವೇನಾ? ನಿಜ ಹೇಳಿ, ನೀವಿರ್ತೀರಾ ಮುತ್ತ? ನೀವೇ ನೋಡಿ, ಒಪ್ಕೊಂಡು. ಹೌದಾ ಮೇಡಮ್, ಅವರೇನಾ? ಇವ್ರದ್ದು ಹೆಂಗಂದ್ರೆ, ಫಸ್ಟ್ ಒಬ್ಬ ಯಾರಾದ್ರೂ ಹೇಳಿ ಅವನ್ನ ಮುಂದೆ ಹಾಕಿ ಆಮೇಲೆ ನಾನು ನಿಲ್ತೀನಿ ಅಂತ. ಅವ್ರು ಹೇಳಿದ ತಕ್ಷಣ ತಗೊಂಡಿದ್ದವರು, ಕೊಟ್ಟಿದ್ದು ನಾನು. ಇರ್ಲಿ, ಸೂಪರ್. ಸೊ ಈಗ ಹೆಂಗಿದೆ ಮೇಡಮ್ ಲೈಫು?
ಈಗ ಹೆಂಗಿದೆ ಜರ್ನಿ ಸರ್? ನೀವು ಹೇಳಿ, ಈಗ ಹೆಂಗಿದೆ ಜರ್ನಿ? ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಹಾ, ಮೊದಲನೇ ದಿನ ಹೇಗಿತ್ತು ಈಗ ಹಗಲೇ ನಡೀತಾ ಇದೆ, ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ನಡ್ಕೊಂಡು ಹೋಗ್ತದೆ. ಸೊ ಹ್ಯಾಪಿ ಫ್ಯಾಮಿಲಿ. 26 ವರ್ಷಗಳಿಂದ ನಡೀತಿದೆ. 1988 ಏಪ್ರಿಲ್ 24 ಮದುವೆ ಆಗಿದ್ದು ಭಾನುವಾರ. ಓಕೆ. ನಮ್ಮ ಹೊಸನಗರ ತಾಲೂಕು ಕಾರಣಗಿರಿ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿ ಪಕ್ಕದ ಚಿತ್ರ ಅಲ್ಲಾಗಿರೋದು. ದೇವ್ರ ನಡೆಸಿ ಹಿಂಗೆ ರಥ ಸಾಗ್ತಾ ಇದೆ. ದೇವ್ರ ನಡೆಸಿ ಏನು ತೊಂದರೆ ಆಗಿಲ್ಲ. 6ಕ್ಕೆ ಹೆಚ್ಚಿಲ್ಲ 3ಕ್ಕೆ ಇಳಿದಿಲ್ಲ ಅಂತ. ಒಬ್ಳು ಮಗಳು ದೊಡ್ಡವಳು, ಎರಡನೇ ಮಗ. ಇವನಿಗೆ ಮದುವೆಯಾಗಿ ಒಬ್ಳು ಹೆಣ್ಮಗಳು ಒಳ್ಳೆಯ ಡ್ಯೂಟಿಗೆ ಹೋಗಿದ್ದಾರೆ. ನಿಮ್ಮ ಹಳ್ಳಿಯರು ಬೇಕಿತ್ತು, ಅವರೊಂದಿಷ್ಟು ಮುತ್ತಿನ ಕತೆ ಕೇಳಬೇಕಿತ್ತು. ಅವರೊಬ್ರು ಮಿಸ್ ಆದ್ರು. ಆದ್ರೂ ಕೇಳುವಲ್ಲ, ಅವ್ರ ಹತ್ರ ಉತ್ತರ ಇರುತ್ತಲ್ವಾ? ಈಗ ಅವರೇ ಬೇಕು ಅಂತಿಲ್ಲ, ಇನ್ನೊಬ್ರಿಗೆ. ಈಗ ಚಪ್ಪಡಿ ತಡಬೇಕಂದ್ರೆ 2 ಕೈ ಚಪ್ಪಡಿ ತಡಬೇಕು. ಈ ಕೈ ತಟ್ಟಿದ್ರೆ ಗೊತ್ತಾಗುತ್ತೆ, ಈ ಕೈ ತಟ್ಟಿದ್ರೆ ಗೊತ್ತಾಗುತ್ತೆ ಅಲ್ವಾ ಮೇಡಮ್? ಹೇಳಿ, ಯಾರು? ನಾರಾಯಣ ಹೃದಯದಲ್ಲಿ ಅವರು ಬ್ಲಡ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ. ಹಾಗಾಗಿ ಭಾನುವಾರ ಪುರ್ಸೋದಿಲ್ಲ. ಹಾಗಾಗಿ ಸೋಮವಾರ ಇವತ್ತು ಮದುವೆ ಇಲ್ಲ ಪ್ರಜಾ, ಹಾಗಾಗಿ ಇವತ್ತು ಬಂದಿಲ್ಲ, ಅಬ್ಸೆಂಟ್ ಆಗಿದ್ದಾರೆ. ಓಕೆ. ಅವ್ರು ಬಂದಿಲ್ಲ ಅಂತ ಹೇಳಿದ್ದಾರೆ. ಬ್ಲಡ್ ಕೊಟ್ಟರೆ ಬರ್ತೀನಿ ನೋಡಿ. ನೀವೆಲ್ಲ ಬ್ಲಡ್ ಕೊಟ್ಟಿದ್ರೆ ಅವ್ರು ಇಲ್ಲಿ ಬರ್ತಿದ್ರು. ಯಾರ ಹತ್ರ ಕೊಡಿಸ್ಬೋದಿತ್ತಪ್ಪ? ಅಣ್ಣ ಕೊಡ್ತೇ ಅಣ್ಣ ನೀನು, ಅವ್ರು ಬರ್ತಾರಂತ. ಹೌದಾ? ಬೇಡ, ಅವ್ರು ಅಲ್ಲೇ ಅವ್ರ ಸಾವಾಸನ ಬೇಡ, ಅವ್ರು ಬರೋದು ಬೇಡ. ಓಕೆ, ನನ್ಗಂತೂ ಮಾತಾಡಿ ತುಂಬಾನೇ ಖುಷಿ ಆಯ್ತು. ಅದಕ್ಕೆ ಜಾಸ್ತಿ ನಂಗೆ ಜೋರು ಹಸು ಆಗ್ತಿದೆ. ಸೊ ಏನು ಸ್ಪೆಷಲ್ ಮಾಡ್ತಿದ್ದೀರಾ? ನಾವು ಮಲೆನಾಡಲ್ಲಿ ನಾವು ಭತ್ತ ಬೆಳೆಯೋರಲ್ವಾ, ಹೌದು. ಆದ್ರಿಂದ ಅನ್ನದ ಕೇಸರಿ ಬಾತ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅನ್ನದಲ್ಲಿ ಕೇಸರಿ ಬಾತ್. ಅನ್ನ ಹಿಂದಿನ ದಿನದ ಅನ್ನ ಉಳಿದ್ರು ವೇಸ್ಟ್ ಆಗುತ್ತೆ, ಯಾರು ನೆಂಟರು ಬಂದ ತಕ್ಷಣ ಮಾಡ್ಬಿಡ್ಬೋದು. ಹೌದು. ಇವತ್ತಿನ ಅನ್ನದಲ್ಲೂ ಮಾಡ್ಬೋದು, ನಾಳೆ ಅನ್ನದಲ್ಲೂ ಮಾಡ್ಬೋದು. ಅಲ್ಲಲ್ಲ, ಎಲ್ಲ ಸರಿ ಮಾಡ್ಬೋದು. ಓಕೆ, ಇವತ್ತು ನನಗೆ ಯಾವ ಅನ್ನದಲ್ಲಿ ಮಾಡ್ತಿದ್ದೀನಿ? ಇಲ್ಲ, ನನಗೆ ಅನ್ನ ರಸಂ ಸಾಕು. ಓಕೆ, ಸೊ ನಮ್ಮ ಸ್ಪೆಷಲ್ ಸೆಗ್ಮೆಂಟು ನಮ್ಮನೆ ಅಡುಗೆ. ಸೊ ಇವತ್ತು ಅನ್ನದಲ್ಲಿ ಕೇಸರಿ ಬಾತ್ ಮಾಡ್ತಿದ್ದಾರೆ, ಬನ್ನಿ ಊಟ ಮಾಡೋಣ. ಓಕೆ ಟೀಚರ್, ನಮ್ಗೆ ಏನು ಸ್ಪೆಷಲ್ ಮಾಡ್ತಿದ್ದೀರಿ ಇವತ್ತು? ಇವತ್ತು ಮಲೆನಾಡಿನ ಸ್ಪೆಷಲ್ ಅನ್ನದ ಕೇಸರಿ ಬಾತ್. ಅನ್ನದ ಕೇಸರಿ ಬಾತ್ ನಮ್ಗೆ ಇವತ್ತು ಸ್ಪೆಷಲ್. ಹೌದು. ಶುರು ಮಾಡುವ? ಓಕೆ. ಓಕೆ, ಮೊದಲನೇದಾಗಿ ಏನು ಮಾಡಬೇಕು? ಮೊದಲನೇದಾಗಿ ತುಪ್ಪ ಹಾಕೊಂಡು. ತುಪ್ಪನೇ. ತುಪ್ಪನೇ. ಇದು ಕಾದ ನಂತರ ಗೋಡಂಬಿ ಹಾ ಮತ್ತೆ ದ್ರಾಕ್ಷಿ ಹಾಕಿ ಅದನ್ನ ಒಂದು ಸ್ವಲ್ಪ ಹುರ್ಕೊಂಡು. ನೀವು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್? ನಾ ಪ್ಯೂರ್ ವೆಜಿಟೇರಿಯನ್. ಪ್ಯೂರ್ ವೆಜಿಟೇರಿಯನ್ಸ್, ಬ್ರಾಹ್ಮಿನ್ ತಟ್ಟೆಡ್ಲಿ. ಸೊ ವೆಜಿಟೇರಿಯನ್ ಅಲ್ಲಿ ಏನೆಲ್ಲ ಇದು ಬಿಟ್ಟು ಸ್ಪೆಷಲ್ ಬೇರೆ ಏನೆಲ್ಲ ಮಾಡ್ತೀರಾ? ನಮ್ಮ ಮಲೆನಾಡಿಂದು ಐಟಮ್ಸ್ ಆಲ್ಮೋಸ್ಟ್ ಆಲ್ ಮಾಡ್ತೀನಿ. ಹಲಸಿನಣ್ಣಿಂದು ಪದಾರ್ಥಗಳು, ನೀರ್ಗಡುಬು, ಉಂಡೆ ಕಡುಬು, ಸೇವ್ಗೆ, ನಮ್ಮ ಮಲೆನಾಡು ಪತ್ರೊಡೆ. ಪತ್ರೊಡೆ ನನ್ನ ಭಾರಿ ಫೇವ್ರೇಟ್. ಈ ಕಡೆಯವರು ತಿಂದ್ರೆ ಅದು ಗಂಟ್ಲು ಕೆರೆಯುತ್ತೆ ಅಲ್ಲ, ಅವ್ರಿಗೆ ರುಚಿ ಗೊತ್ತಿಲ್ಲ ಆಕ್ಚುಲಿ. ಹೌದು, ರುಚಿ ಗೊತ್ತಿಲ್ಲ. ನಮ್ಗೊಂಥರ ಅಭ್ಯಾಸ, ಅದಕ್ಕೆ ಈ ರವೆ ಹಾಕಿ ಫ್ರೈ ಮಾಡಿದ್ರೆ ಹೌದೌದು ತೆಂಗಿನೆಣ್ಣೆಯಲ್ಲಿ ಬಹಳ ಟೇಸ್ಟ್. ಓಕೆ, ಹಾಗಾದ್ರೆ ಕ್ಯಾಶು ಮತ್ತೆ ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಆಗ್ತಾ ಇದೆ. ಇವಾಗ ಇದು ಉಬ್ಬಿ ಬರಬೇಕು, ಒಂದು ಸ್ವಲ್ಪ ಹೊಂಬಣ್ಣ ಬರಬೇಕು. ಗೋಡಂಬಿ. ನಿಮ್ಮ ಯಜಮಾನ್ರಿಗೆ ನೀವು ಮಾಡೋ ಯಾವ ಅಡುಗೆ ತುಂಬಾ ಇಷ್ಟ? ಅವರು ನಮ್ಮ ಮಲೆನಾಡವ್ರೆ, ಆದ್ರಿಂದ ಎಲ್ಲ ಅಡುಗೆನೂ ಇಷ್ಟ. ಇವಾಗ ಅನ್ನ ಹಾಕ್ತಾ ಇದ್ದೀನಿ. ಅನ್ನನ ಸ್ವಲ್ಪ ತುಪ್ಪದಲ್ಲಿ ಹುರಿಬೇಕು. ಓಕೆ, ಟೇಸ್ಟ್ ಚೆನ್ನಾಗಿರುತ್ತೆ ಹುರಿದ್ರೆ. ನೀವು ತಿಂದಿದ್ದೀರಾ ಅನ್ನದ ಕೇಸರಿ ಬಾತನ್ನ? ಅನ್ನದ ಕೇಸರಿ ಬಾತ್ ತಿಂದಿದ್ದೀನಿ ನಾನು, ಊರಲ್ಲಿ ತಿಂದಿದ್ದೀನಿ. ಊರ್ ಕಡೆ ಮಾಡ್ತಾರೆ, ದೇವಿಗೆಲ್ಲ ತುಂಬಾ ಇಷ್ಟ ಇದು. ಹೌದು. ನವರಾತ್ರಿ ಒಂದಿನ ಮಾಡ್ಲೇಬೇಕು. ಕಲರ್ ಚೇಂಜ್. ಸೊ ಹಾಗಾದ್ರೆ ಇದನ್ನ ನೋಡಿದ್ರೆ, ಒಂದ್ಸಲ ನೋಡಿದ್ರೆ ಇದು ಮನೇಲಿ ಆರಾಮಾಗಿ ಎಲ್ರಿಗೂ ಮಾಡ್ಬೋದು. ಒಂದ್ಸರಿ ನೋಡಿದ್ರೆ ಮಾಡ್ಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಸುಮ್ನೆ ರವೆದೆ ಮಾಡಿ ಇದಾಗಿರುತ್ತಲ್ವಾ, ಒಂದ್ ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ. ಕಲರ್ ಬರೋಕ್ಕೋಸ್ಕರ ಕೇಸರಿ ಹಾಕ್ತಾ ಇದ್ದೀನಿ. ಕೇಸರಿ ತುಂಬಾ ಕಾಸ್ಟ್ಲಿ ಆಗಿದ್ರಿಂದ ಸ್ವಲ್ಪ ಹಾಕಿರೋದು. ಸ್ವಲ್ಪ ಹಾಕಿದ್ರು ಬಣ್ಣ ಜಾಸ್ತಿನೇ ಬರುತ್ತೆ ಅಲ್ವಾ? ಕಲ್ಲರು ಕಣ್ಣಿಗೆ ಹಾಗೆ ಮಾಡಿಕೊಟ್ಟಾಗ ಮಕ್ಕಳು ಎಲ್ಲ ಅದನ್ನ ಅಷ್ಟು ಇಷ್ಟಪಡಲ್ಲ. ಕಲ್ಲರ್ ಕಾಣಿಸ್ತಾ ಇದ್ರೆ ಒಂದು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ. ಸೊ ನಿಮ್ಮ ಮಗಳಿಗೆ ಅಡುಗೆ ನೀವೇ ಕಲಿಸಿರೋದಾ? ಮಗಳಿಗೆ ಅಡುಗೆ ನಾನೇ ಕಲಿಸಿರೋದು. ಅವಳಿಗೆ ನಮ್ಮ ಕಡೆ ಅಡುಗೆ ಎಲ್ಲ ಬರುತ್ತೆ, ಆದ್ರೆ ಅವರು ಸ್ವಲ್ಪ ಚೇಂಜ್ ಅಡುಗೆ. ಬೆಂಗಳೂರು ಸ್ಟೈಲ್, ತುಮಕೂರು ಸ್ಟೈಲು. ಆದ್ರಿಂದ ಅವಳು ಇವಾಗ ಗಂಡನ ಮನೆಗೆ ಹೋಗಲ್ಲೇ ಕಲ್ತಿದ್ದಾಳೆ, ಅಲ್ಲೇ ಸೆಟ್ಲ್ ಆಗಿದ್ದಾರೆ ಅಲ್ಲಿದು ಪದ್ಧತಿಗೆ. ಹೌದು, ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದ್ರೆ ಚಂದ. ಹೌದು. ಇವಾಗ ಸಕ್ಕರೆ ಹಾಕ್ತಾ ಇದ್ದೀನಿ.
ನಮ್ಮನೇಲಿ ತುಂಬ ಮಲೆನಾಡಲ್ಲಿ ತುಂಬ ಸಿಹಿ ಇಷ್ಟಪಡ್ತಾರೆ. ಸ್ವೀಟ್ ಅಂದರೆ ಸಣ್ಣ ಉರಿಲಿ ಆ ಸಕ್ಕರೆ ಪಾಕ ಚೆನ್ನಾಗಿ ಬರಬೇಕು, ಅವಾಗ ಅದು ಟೇಸ್ಟ್. ಹೌದು, ಬೇಗ ಆಗುತ್ತೆ ಅಂತ ಬೇಗ ಮಾಡಿ ಇಡ್ಬೋದು. ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಣ ಇವಾಗ. ನೀವು ಈ ಯೂಟ್ಯೂಬಲ್ಲಿ ನೋಡಿ ಹೊಸದು ಯಾವುದಾದ್ರು ಡಿಶ್ ಟ್ರೈ ಮಾಡಿಲ್ವಾ ಮೇಡಮ್? ಅದು ಟ್ರೈ ಮಾಡಕ್ಕೆ ನಮ್ಗೆ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಏನೇನು ಏನು ಅಂತ. ಆದ್ರೆ ಅದು ನಮ್ಗಷ್ಟು ಇಷ್ಟ ಆಗಲ್ಲ. ಆ ಐಟಮ್ಸ್ ನೋಡಿದಾಗಲೇ ನಮ್ಗೆ ಅದು ಟೇಸ್ಟ್ ಏನು ಬರುತ್ತೆ ಅಂತ ಗೊತ್ತಾಗುತ್ತೆ. ಆದ್ರಿಂದ ತುಂಬ ಇಷ್ಟ ಆಗಲ್ಲ, ಕೆಲವೊಂದು ಇಷ್ಟ ಆಗುತ್ತೆ. ನಾವು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಅದರಲ್ಲಿ ಬೆಳ್ಳುಳ್ಳಿ ಹೆಚ್ಚು ಯೂಸ್ ಮಾಡಿರ್ತಾರೆ ಖಾರ ಅಂದರೆ. ಬೆಳ್ಳುಳ್ಳಿ ಯೂಸ್ ಮಾಡೋದಿಲ್ಲ ಅಡುಗೆಗೆ. ಆಮೇಲೆ ಪನ್ನೀರ್ ಯೂಸ್ ಮಾಡ್ತಾರೆ. ನಾವು ಪನ್ನೀರ್ ನಮ್ಗೆ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ ಟೇಸ್ಟ್. ಪನ್ನೀರ್ ಇಷ್ಟ ಆಗಲ್ಲ. ಅವಕ್ಕೆ ನೀವಾಗಾದ್ರೆ ಬೆಳ್ಳುಳ್ಳಿ ಯಾವುದಕ್ಕೂ ಯೂಸ್ ಮಾಡಲ್ಲ? ಬೆಳ್ಳುಳ್ಳಿ ಯಾವುದಕ್ಕೂ ಯೂಸ್ ಮಾಡಲ್ಲ. ಮಲೆನಾಡಲ್ಲಿ ಬೆಳ್ಳುಳ್ಳಿ ಕಡಿಮೆನೆ ಎಲ್ಲ ಯೂಸ್ ಮಾಡೋದು. ತಿನ್ನಲೇಬಾರ್ದು ಅಂತ ಏನಿಲ್ಲ, ತಿಂತಾರೆ ಕೆಲವು. ನಿಮ್ಗೆ ಅಭ್ಯಾಸ ಇಲ್ಲ ಮೊದಲಿಂದ? ನಮ್ಗೆ ಅಭ್ಯಾಸ ಇಲ್ಲ. ನಮ್ಮ ಅಜ್ಜಿ ಎಲ್ಲ ಇದ್ರು, ನಮ್ ತುಂಬ ಕುಟುಂಬ. ಅಜ್ಜಿ ಬಟ್ ಬ್ರಾಹ್ಮಿನ್ಸ್ ಅಲ್ಲಿ ನಾನು ಕೇಳಿದ್ದೀನಿ ಕೆಲವೊಬ್ರು ಬೆಳ್ಳುಳ್ಳಿ ತಿನ್ನಲ್ಲ ಅಂತ. ತಿನ್ನಲ್ಲ, ಅದೇ ಅಜ್ಜಿ ಅವರೆಲ್ಲ ಇದ್ದು ತಿನ್ನಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಎರಡೂ ತಿನ್ನಲ್ಲ. ಆದ್ರೆ ನಾವು ಈರುಳ್ಳಿನ ಅಭ್ಯಾಸ ಮಾಡ್ಕೊಂಡು ಇದು ಸ್ವಲ್ಪ ಕುದಿ ಬರಬೇಕು. ಇದೇ ತರ ಅವಲಕ್ಕಿಲೂ ಮಾಡ್ತೀವಿ ನಾವು ಕೇಸರಿ ಬಾತ್. ಅವಲಕ್ಕಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸಬ್ಬಕ್ಕಿಲ್ ತುಂಬಾ ಚೆನ್ನಾಗಿರುತ್ತೆ. ಇಷ್ಟು ಹದ ಬರ್ಬೇಕದು, ಇಲ್ಲ ಅಂತ ಹೇಳಿದ್ರೆ ಪಾಯಸ ತರ ಆಗ್ಬಿಡುತ್ತೆ ಕೇಸರಿ ಬಾತು. ಒಂದ್ಸಲ ಮೇಲ್ಗಡೆಗೆ ಒಂಚೂರು ತುಪ್ಪ ಪರಿಮಳಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಇದು ಏಲಕ್ಕಿ ಹಾಕಿ ಇವಾಗ ಸರಿ ಗಮ್ ಅಂತಿದೆ ಅಲ್ವಾ? ಗಮ್ಮ ಅದೇ ನಿಮಿಷ ಇದು ಗಮ್ಮ ಅಂತಿದೆ ಇಲ್ಲಿ ತುಪ್ಪ. ಗಮ್ 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 ನೀವು ಕೊಟ್ಟರೆ ಈಗ ತಿಂದು ಒಂದು ಓಟ. ಬಿಸಿ ಬಿಸಿ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು. ಹೌದು, ಡೆಕೋರೇಷನ್ ಮಾಡಿಕೊಟ್ಟಾಗ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ. ಮಲೆನಾಡಿನ ಸ್ಪೆಷಲ್ ಅನ್ನದ ಕೇಸರಿ ಬಾತ್ ರುಚಿ ನೋಡಿ. ಎಸ್, ಸೂಪರ್. ಕೋಡ್ಬಳೆನು ಮಲ್ನಾಡ್ ಟೈಪಿನ ಕೋಡ್ಬಳೆ ಇದು. ಇದು ಯಾವ ಗ್ಯಾಪಲ್ಲಿ ಮಾಡಿದ್ರಿ? ನಮ್ಮ ಮನೇಲಿ ಮಾಡ್ತಾ ಇರ್ತೀವಿ ಕೋಡ್ಬಳೆನ. ಮಲೆನಾಡಲ್ಲಿ ಇದೆ ಅಂತ ಅನ್ನಿಸ್ತಿದೆ, ಅಷ್ಟು ಟೇಸ್ಟ್ ಇದೆ. ಅದಕ್ಕೆ ನಮ್ಮ ಊರ್ ಕಡೆ ಇನ್ನೊಂದು ಪರಿಮಳ ಸಣ್ಣ ಅಕ್ಕಿ ಸಿಗುತ್ತೆ, ಊರಲ್ಲಿ ಮಲೆನಾಡಲ್ಲೇ ಬೆಳೆಯೋದು. ಅದು ತುಂಬಾ ಚೆನ್ನಾಗತ್ತೆ ಆ ಅಕ್ಕಿ. ಇಲ್ಲಿ ಸಿಗಲ್ಲ. ಪರಿಮಳ ಸಣ್ಣ ಅಕ್ಕಿ ಅಂತ. ವೈಟ್ ರೈಸ್ ವೈಟೇ ಪರಿಮಳ ಸಣ್ಣಕ್ಕಿ, ಜಯ ಅಂತ ಹೇಳ್ಕೊಂಡೆಲ್ಲ ಬೇರೆ ಬೇರೆ ರೈಸ್ ಹೆಸರುಗಳಿದೆಯಲ್ಲ, ಅವೆಲ್ಲ ನಮ್ಮೂರ ಕಡೆ ಬೆಳೆಯೋದು. ಅಲ್ಲಿಂದ ತಗೊಬರ್ತೀರ ನೀವು? ಸಣ್ಣ ಒಳ್ಳೆಯ ಅವು ಒಂದೊಂದು ತಿಂಡಿ ಮಾಡಕ್ ಒಂದೊಂದು ಆ ಥರ ಬಳಸ್ತೀವಿ. ತುಂಬ ಚೆನ್ನಾಗಿದೆ. ನಿಮ್ಗಂತೂ ಮನೇಲಿ ಮಾಡೋದು ತುಂಬ ಈಸಿ, ನೋಡಿದಿರಿ. ಈಗ ನೀವೆಲ್ಲರೂ ಟ್ರೈ ಮಾಡಿ. ನೀವು ಒಂದ್ಸಲ ನಿಮ್ಮ ಮನೆಯವ್ರಿಗೆ ಮಾಡಿಕೊಟ್ರೆ ನೀವು ದಿನ ಮಾಡಿಕೊಡ್ಬೇಕಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿದೆ, ನಂಗೊಂದು ಭಾಳ ಇಷ್ಟ ಆಯಿತು. ಓಕೆ, ನಮ್ಮ ಶೋನ ಇನ್ನೊಂದು ಮುಖ್ಯವಾದ ಸೆಗ್ಮೆಂಟು ಫ್ಯಾಮಿಲಿ ಜಂಕ್ಷನ್ ಅಂತ. ಚಿಕ್ಕ ಪುಟ್ಟ ಆಟ ಇರುತ್ತೆ ಅಷ್ಟೇ. ಸೊ ಈಗ ಆಡೋ ಆಟದ ರೂಲ್ಸ್ ಏನಂದರೆ, ನಾನು ಯಾವುದೋ ಒಂದು ಸಿನಿಮಾದ ಹೆಸರು ಬರಿತೀನಿ, ಅದು ನಿಮಗೆ ತೋರಿಸ್ತೀನಿ. ನಿಮ್ಮಲ್ಲಿ ಯಾರಾದರೂ ಪರ್ಫಾರ್ಮ್ ಮಾಡ್ತಾರೆ, ಅದು ಹೇಳಿದ್ರೆ ಇವ್ರಿಗೆ ಪಾಯಿಂಟ್ಸ್. ಓಕೆನಾ? ರೆಡಿ? ಏ ಕಳ್ಳಿ ನೋಡಿ. ಓಕೆನಾ? ಎಸ್, ಬನ್ನಿ. ಇಲ್ಲ ಇಲ್ಲ, ನರಸಿಂಹರಾಜು. ಪಿಕ್ಚರ್ ಸಿಂಹ ಸಿಂಹ. ರೀಸೆಂಟ್ ರಾಜ್ಕುಮಾರ್ ಅವ್ರದ್ದು ರೀಸೆಂಟ್ ರಿಲೀಸ್ ಆಯ್ತು ನೋಡಿ. ಅಲ್ಲ, ನಿಮ್ಗೆ ಅರ್ಥ ಆಗಿಲ್ವಾ? ಅದು ಸಿಂಹಗೆ ಹಸುವಾಗಿದೆ, ಊಟ ಹಾಕಿ ಅಂತಿದ್ದಾರೆ. ಸಿಂಹ ಅಂತ ಇದೆಯಾ ವರ್ಡ್? ಇಲ್ಲ, ಸಿಂಹ ಸಿಂಹ. ಅವರು ಬಗ್ದು ಉಗ್ರ ನರಸಿಂಹ ಅಲ್ಲ. ಅವರು ಎಷ್ಟು ಸಲ ಸಾಯಿಸಿದ್ರು ಅಂತ. ಕೋತಿಗಳು ಸಾಕು. ಈಸಿ ಇದೆ, ನೀವು ಒಂದು ಯಾವುದೋ ತೋರಿಸಿದ್ರೆ ಆಗುತ್ತೆ, ನಮ್ಗೆ ತಕ್ಕಂತ ಗೊತ್ತಾಗುತ್ತೆ. ಜೋಕಾಲಿ ಅಲ್ಲಿ ಹುಚ್ಚ ಸುದೀಪ್ ಸರ್.
ಹೇಳಿ ಬಾಯ್ ಬಿಟ್ಟು ಹೇಳಿ. ಒಂದೇ ಒಂದು ಒಟ್ಟಲ್ಲ ಜೋಕರ್ ರೈಲ್ ಬಂಡಿ ಅಟ್ರಾಕ್ಟಿವ್. ಏನು ಮಾಡಿಲ್ಲ ಸರ್. ನಿಮ್ಮ ಕಣ್ಣು ಬಟ್ಟೆ ಹಾಕಿದ್ದೀವಿ. ಸೊ ಮುಂದೆ ಕಾಟನ್ಗಳಿದೆ. ಸೊ ನೀವು ಯಾವ ಕೈ ಯೂಸ್ ಮಾಡಿದ್ರೆ ಬರೀ ಒಂದು ಕೈಯಲ್ಲೇ ಎಲ್ಲ ಕಾಟನ್ ತೆಗೆದು ಈ ಬುಟ್ಟಿಗೆ ಹಾಕ್ಬೇಕು. ಓಕೆನಾ? ಸೊ ನಿಮಗೆ 2 ನಿಮಿಷ ಟೈಮ್ ಇದೆ. ಯುವರ್ ಟೈಮ್ ಸ್ಟಾರ್ಟ್ಸ್ ನಾವು. ಚಂದಲ್ಲೇ ತುಂಬ್ತಿದೆ ಹಾಕಿ ಸೂಪರ್. ಓ ತುಂಬ್ತಿದೆ ಸೂಪರ್. ಲಾಸ್ಟ್ 15 ಸೆಕೆಂಡ್ ತುಂಬ್ತಿದೆ. ಓ ಫುಲ್ ತುಂಬ್ತು. 5 4 3 2 1 ಟೈಮ್ ಅಪ್. ಅಯ್ಯೋ ಎಷ್ಟು ತುಂಬಿಸಿದ್ರು ಅಂದ್ರೆ ದೇವ್ರೇ. Okay, your time starts now. Tumsi. ಮುಂದೆ 10 9 8 7 ತೆಗಿರಿ. ಸೂಪರ್. ಎಷ್ಟು ಚೆನ್ನಾಗಿ ಆಡಿದ್ರಿ. ಎಷ್ಟು ಈಸಿ ಆಯ್ತು ನಿಮಗೆ ನಿಜ ಹೇಳಿ. ಹೌದು ಈಸಿ ಆಯ್ತಾ ಅಂದ್ರೆ ಅವ್ರು ನಾನು ಏನಿರಲಿಲ್ಲ ಅಯ್ಯೋ ಮಾಡಿಸ್ಬಿಟ್ರಲ್ಲ ಕೆಲಸ. ಅಲ್ಲ ನೀವು ಜೋಶಲ್ಲಿ ಆಯ್ತು ಬರ. ಅದೇ ಎಂತ ಮಂಗ ಮಾಡಿದ್ದೆ ನೀವು. ಇದು ಬಂದಂಗ ನೋಡಿ, ಹಿಂಗ್ ಬಂದಂಗ ಅನಿಸ್ತಪ್ಪ. ಹಿಂಗೆ ಕ್ಲಿಯರ್ ಇದೆ. ಈ ಆಟದಲ್ಲಿ ಗೆದ್ದಿರೋದು ಬೇರೆ ಯಾರು ಅಲ್ಲ, ನಮ್ಮ ಟೀಚರೇ. ಬರ್ಲಿ ಜೋರ ಚಪ್ಪಾಳೆ. ಓಕೆ, ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್ ಇದು. ಸಿಂಪಲ್, ಮೇಡಮ್ ಯಾಕೆ ಈ ಮನೆಗೆ ಗೃಹಲಕ್ಷ್ಮಿ. ಸೊ ಒಬ್ಬೊಬ್ರು ಆನ್ಲೈನಲ್ಲಿ ಉತ್ತರಿಸಿದ್ರೆ ಸಾಕು. ಸರ್ ಮೊದಲು ನೀವು. ನಮ್ಮ ಸಂಪೂರ್ಣ ಜವಾಬ್ದಾರಿನ ವಹಿಸ್ಬಿಟ್ಟಿದ್ವಿ. ಅವರೇ ನಮ್ಮನೆಯ ಹೋಮ್ ಮಿನಿಸ್ಟರ್. ಅವ್ರ ಆರ್ಡರ್ ಫೈನಲ್ ಆರ್ಡರ್ ಸೆಕೆಂಡ್ ಆಯ್ತು. ಚೆನ್ನಾಗಿದ್ದು ಬಿಟ್ರೆ ಎಲ್ಲರೂ ಚೆನ್ನಾಗಿ ಮನೆ ಚೆನ್ನಾಗಿರುತ್ತೆ. ಖಂಡಿತ ಸರ್ವರು ಸುಭಿಕ್ಷವಾಗಿರ್ತಾರೆ. ಖಂಡಿತ ಹಂಗಾಗಿ ಎದುರು ಹಂಕೋಣಲ್ಲ. ಹೌದು. ಸಮಾಧಾನ ಮಾಡಿ ಅವ್ರಿಗೆ ಏನೇನು ನೋಡ್ಕೊಂಡು ಸೊ ಅವ್ರಿಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ವಿ. ಈ ಕಳ್ಳ ಕೈಯಲ್ಲಿ ಕಿಲಿ ಕೊಟ್ಬಿಟ್ರೆ ಅಲ್ವಾ? ಹೌದೌದು, ಹೌದಂತೆ. ಅದೇ ಚಂದ. ಓಕೆ, ಎಸ್ ಅಕ್ಕ ನೀವು ಹೇಳಿ. A to Z ಇಂದನೂ ನಮ್ಮ ಮನೇಲಿ ನಮ್ಮ ಅಮ್ಮನ ಮೇಲೆ ಎಲ್ಲರೂ ಡಿಪೆಂಡ್ ಆಗಿರೋದು. ಮಗನಿಂದ ಹಿಡಿದು ಮಗಳಿಂದ ಹಿಡಿದು ಮೊಮ್ಮಗಳಿಂದ ಹಿಡಿದು ಅಪ್ಪನಿಂದ ಹಿಡಿದು ಎಲ್ಲರೂ. ಹಾಗಾಗಿ ಅವಳು ಮನೆ ಗೃಹಲಕ್ಷ್ಮಿನೇ. ಲಕ್ಷ್ಮಿ ಕಟಾಕ್ಷ ಯಾವಾಗ್ಲೂ ಹಿಂಗೆ ಅನ್ನ ಆಗ್ತಾ ಹೋಗ್ತಾ ಇರೋ ಫ್ಲೋ ಅಲ್ಲಿ. ಹೌದು, ಹಂಗಿದ್ರೆ ಒಂದು ಚೊಂಬು ನಾನು ಹಿಡ್ಕೊತೀನಿ. ಎಸ್ ಬ್ರದರ್ ನೀವೇ.
ಗೃಹಲಕ್ಷ್ಮಿ ಯಾಕೆ ಅಂದ್ರೆ ಗೃಹಲಕ್ಷ್ಮಿ ವರ್ಡ್ ಅಲ್ಲೇ ಲಕ್ಷ್ಮಿ ಇದ್ದಾಳೆ. ಲಕ್ಷ್ಮಿ ಅಂದ್ರೆ ಹೆಣ್ಣು, ಸೊ ಮನೆ ಸೊ ಸರ್. ಓಕೆ ಸೂಪರ್. ಅಕ್ಕ ಹೆಣ್ಣು ಸಂಸಾರದ ಕಣ್ಣು. ಹೌದು. ಅವಳು ಸಂಸಾರಕ್ಕೆ ಎಲ್ಲ ರೀತಿನೂ ಕೂಡ ಕಣ್ಣಾಗಿ ಕೆಲಸವನ್ನು ಮಾಡ್ತಾ ಇದ್ದಾಳೆ. ಉತ್ಸಾಹಶೀಲೆ, ಜಬರ್ದಸ್ತು ಇದೆ, ಹಿರಿತನದ ಒಂದು ಗತ್ತು ಇದೆ, ಗತ್ತು ಇದೆ, ಖಂಡಿತ. ಗಾಂಭೀರ್ಯ ಎಲ್ಲ ಇದೆ. ಆದರ, ಆತಿಥ್ಯ, ಪ್ರೀತಿ, ವಾತ್ಸಲ್ಯ. ಇದು ಯಾವ ಪಾಠ ಅದು ಮೇಡಮ್? ಮಾಡ್ಬೇಕಾದ್ರೆ ಆಕ್ಷನ್ ಇದ್ರೇನೆ ಹಂಗಂತ ನೀವು ಹೊಡಿಲಿಕ್ಕೆ ಹೋಗ್ಬೇಡಿ ನೀವು. ಏಯ್ ಕೇಳೋ ಸುಮ್ಮನೆ ಹೇಳೋದು ಅಂತ. ಹೊಡೆಯೋ ಕಾಲ ಮುಗೀತಿ, ಈಗ ಹೊಡೆಯಂಗಿಲ್ಲ. ಹೊಡಿಯಂಗಿಲ್ಲಲ್ಲ, ನಮ್ಗೆ ನಾಯಿ ಕೊಡ್ದಂಗೆ ಹೊಡಿತೀವಿ. ನಾನು ಫಸ್ಟ್ ಪೀರಿಯಡ್ ಹಿಂಗೆ ಕೈ ಕೊಡ್ತಿದ್ದೆ, ಚಟಾಲ್ ಅಂತ ತುಂಬಾ ಕ್ರಿಯಾಶೀಲ ವ್ಯಕ್ತಿತ್ವದ, Creativity. ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿರುವ. ಆಮೇಲೆ ನಮ್ಮನೇಲಿ ಅನುಕೂಲ ತಟ್ಟೆ ಅಂತ ಕರಿತೀವಿ. ಯಾವುದೇನು ಕಾರ್ಯಕ್ರಮಕ್ಕೆ ಬೇಕಾದನ್ನು ಕೂಡ ಒಂದು ಪ್ರೋಗ್ರಾಮ್ ಅಂದ್ಬಿಟ್ಟು ಹೇಳಿದ್ರೆ ಸಾಕು, ಪ್ರತಿ ಒಂದನ್ನು ಕೂಡ ಅರೇಂಜ್ ಮಾಡ್ತಾಳೆ, ಎಲ್ಲದನ್ನು ಕೂಡ ನಾವು ಅವ್ರು ಹಿಂದಿದ್ರೆ ಸಾಕು. ಅವಳು ಗೃಹಲಕ್ಷ್ಮಿ ಅಂತ ಈ ಸೀಟಲ್ಲಿ ಕೂತ್ಕೊಂಡು ನೀವು ಆ ಕಾರ್ಯಕ್ರಮ ಮಾಡ್ತಿರೋದಕ್ಕೆ ಆಯ್ಕೆ ಮಾಡಿರೋದು ನಮ್ಗೆ ತುಂಬ ಹೆಮ್ಮೆ. ಒಬ್ರು ಕನ್ನಡ ಟೀಚರ್ ಇದ್ದಂಗೆ ಈಗ ಪ್ರೂವ್ ಆಯ್ತು. 5 ನಿಮಿಷದ ಭಾಷಣ ಎಷ್ಟು ಚೆನ್ನಾಗಿ ಕೊಟ್ಟರು ಅಂದರೆ ಆ ಕನ್ನಡ ಬಾಯಲ್ಲಿ ಕಣ 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 ಅಂತ ಬರ್ತಿತ್ತು. ಪರವಾಗಿಲ್ಲ. ನಮ್ಮ ಅಕ್ಕ ಗೃಹಲಕ್ಷ್ಮಿ ಯಾಕೆ ಅಂದರೆ ಅವಳು ನಮ್ಮ ಅಕ್ಕ ಅನ್ನೋಕ್ಕಿಂತ ನಮಗೆ ಅವಳು ತಾಯಿ ಇದ್ದಾಗೆ. ಫಸ್ಟಿಂದ ಅವಳು ನಮ್ಮನ್ನೆಲ್ಲ ತುಂಬ ಶಿಸ್ತಲ್ಲಿ ಬೆಳೆಸಿದಾಳೆ ನಮ್ಮ ಅಕ್ಕ. ಅವಳು ಹೇಳಿದ ಹಾದಿನ ನಾವು ಮಿಸ್ ಮಾಡೋಂಗಿಲ್ಲ. ಅಂದರೆ ಅದರಲ್ಲಿ ಎಲ್ಲ ಥರದ್ದು ಒಳ್ಳೆ ರೀತಿ ಅವಳಿಂದನೇ ನಾವು ಪ್ರತಿಯೊಂದು ಶಿಸ್ತು ಕಲ್ತಿರೋದು. ನಮ್ಮ ಭಾವನೂ ಅಷ್ಟೇ, ತುಂಬ ನಮಗೆ ಅವರು ಒಂಥರ ನಮಗೆ ಅಪ್ಪನ ಥರ. ಅಂದರೆ ಈಗಿನ ಇದರಲ್ಲಿ ಅಷ್ಟು ಇದಾಗಿ ಯಾರು ನೋಡ್ಕೊಳ್ಳೋದು, ಅಯ್ಯೋ ಹಾಸ್ಟೆಲ್ ಇದೆ ಬಿಡು, ಪಿ ಜಿ ಇದೆ ಬಿಡು ಅಂತೇಳಿ ಹೋಗ್ತಾರೆ. ತಾಯಿನೇ ನೋಡ್ಕೊಳ್ಳಲ್ಲ. ಮದುವೆ ಆಗೋವರೆಗೂ ನೀವು ಎಲ್ಲೂ ಹೋಗಬಾರ್ದು, ರೂಮ್ ಮಾಡಬಾರ್ದು ಅಂತ ಕಂಡೀಷನ್ ಹಾಕಿದ್ರು. ಆಮೇಲೆ ಮದುವೆ ಆದ್ಮೇಲೆ ನನ್ನ ಮಗನ, ಚಿಕ್ಕ 6 ತಿಂಗಳ ಮಗನ ನಮ್ಮ ಅಕ್ಕನೇ ನೋಡ್ಕೊಂಡಿದ್ದು. ನಾನು ಅವಾಗ ಕಂಪ್ನಿ ಕೆಲ್ಸಕ್ಕೆ ಹೋದ್ರೆ ಬರೋದು 8 ಗಂಟೆ ಆಗ್ತಿದ್ದು, ಬೆಳಗ್ಗೆ 7 ಗಂಟೆಗೆ ಹೋದ್ರೆ. ಸೊ ನನ್ನ ಮಗನೂ ಇವ್ರನ್ನ ಅಪ್ಪ ಅಮ್ಮ ಅಂತಾನೆ ಕರೆಯೋದು. ಈಗಲೂ ನಮ್ಮ ಅಪ್ಪ ಅಮ್ಮ ಅಂತಾನೆ ಕರೀತಾನೆ. ನಮ್ಮ ಅಕ್ಕ ಅಂತ ಹೇಳಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಗೃಹಲಕ್ಷ್ಮಿ ಸೀಟಲ್ಲಿ ಕೂತಿರೋದು ಅದು ರಿಸರ್ವ್. ತುಂಬ ಖುಷಿ ಆಗ್ತದೆ. ಸೂಪರ್. ಥ್ಯಾಂಕ್ ಯು. ಮೇಡಮ್ ನೀವು? ನಾವು ಏನ್ ಹೇಳೋದು, ಅತ್ತಿಗೆ ತಾಯಿ ಸಮಾನ ಅಂತಾರೆ. ನಾವು ಬಂದ್ರೆ ಮಕ್ಳ ತರಾನೇ ನೋಡ್ಕೊಂತಾರೆ. ಅಣ್ಣ ಅಂತೂ ತುಂಬಾ ಮೃದು ಸ್ವಭಾವದವನು. ನಮ್ಮ ಅಮ್ಮನ ಬದಲಿಗೆ ಅವನು. ನಮ್ಮ ಅಮ್ಮ ತುಂಬಾ ಮೃದು ಸ್ವಭಾವ, ಅವನು ಸೇಮ್ ನಮ್ಮ ಅಮ್ಮನ ತರಾನೇ. ಹಿಂದರಳು ಅಂತಾರಲ್ಲ, ಅದಕ್ಕೊಂದು ಉದಾಹರಣೆ ಅವನು. ಅವ್ರಿಗೆ ಅಳ್ತಾರೆ ಹತ್ರ ಅಂದ್ರೆ ಎಮೋಷನ್ ಆದ್ರು. ಅದು ಪ್ರೀತಿ ಹಂಚಿನೇ ಗೊತ್ತು. ಅದಕ್ಕೆ ನಾವು ಹೇಳಿದ್ನಲ್ಲ, ತಾಯಿನೇ. ನಾವು ಮನೆಗೆ ಬಂದ್ರೆ ಮಕ್ಕಳ ತರಾನೇ ನೋಡ್ಕೊಂತಾರೆ. ಥ್ಯಾಂಕ್ ಯು ಸೋ ಮಚ್. ಎಸ್, ನೀವು ಹೇಳಿ. ಆಂಟಿ ತುಂಬಾ ಆಕ್ಟಿವ್ ಇದ್ದಾರೆ, ತುಂಬಾ ಎನರ್ಜೆಟಿಕ್. ಒಂಥರ ಈಗೇನಾದ್ರು ಫಂಕ್ಷನ್ ಎಲ್ಲ ಆದ್ರೆ ಪಟ ಸೀರೆ ಉಡ್ಸೋದು, ಹೇರ್ ಸ್ಟೈಲ್ ಮಾಡೋದು ಎಲ್ಲದರಲ್ಲೂ ಆಕ್ಟಿವ್ ಇದ್ದಾರೆ. ಅರೇಂಜ್ ಮಾಡೋದ್ರ ಜೊತೆ ನಾನಂತೂ ಯಾವಾಗಲೂ ಅವ್ರ ಹತ್ರನೇ ಸೀರೆ ಉಟ್ಕೊಳ್ತೀನಿ. ಸೊ ಅಂದ್ರೆ ಈ ವಯಸ್ಸಲ್ಲೂ ಡಾನ್ಸ್ ಮಾಡ್ತಾರೆ, ರೀಲ್ಸ್ ಎಲ್ಲ ಮಾಡ್ತಾರೆ, ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಲೈಫ್ನ. ತುಂಬಾ ಆಕ್ಟಿವ್ ಇದ್ದಾರೆ. ಸೋ ನೈಸ್. ಎಸ್ ನಿಜವಾಗ್ಲೂ ದೇವ್ರಂತಾನೆ ನಾನು ಹೇಳ್ತೀನಿ. ಯಾಕೆಂದ್ರೆ ಅಷ್ಟು ಆತ್ಮೀಯತೆ ಜಾಸ್ತಿ ಇವರಲ್ಲಿ. ನಮ್ಮ ಓರ್ಗಿತಿ ಆದ್ರೂ ನನಗೆ ಸ್ವಂತ ಅಕ್ಕಗಿಂತ ಪ್ರೀತಿ ಚೆನ್ನಾಗಿ ತೋರಿಸ್ತಾರೆ. ನಮ್ಗೆ ಬಹಳ ಇಷ್ಟ ಆಗುತ್ತೆ ಇವ್ರ ಗುಣ. ನಮ್ಗೆ ಭಾವನೂ ಸಹ ಈ ಜನ್ಮದಲ್ಲಿ ನಾನು ಅವ್ರ ಋಣ ತೀರ್ಸಕ್ಕಾಗಲ್ಲ. ನಾನು PCH ಓದುವಾಗಲೇ ನನ್ನ ಪುಸ್ತಕ ತಂದು ಕೊಟ್ಟಿದ್ದು. ನಿಜವಾಗೂ ದೇವ್ರು ಅಂತ ನಾನು ನೆನೆಸ್ಕೊಂಡಿದ್ದೀನಿ. ಆದ್ರಿಂದ ಗೃಹ ಲಕ್ಷ್ಮಣ ಅಂತಾನೆ ಗೃಹ ಲಕ್ಷ್ಮಣ್ ಸರ್ ನಮಸ್ತೆ. ಓಕೆ, ಮುತ್ತುರಾಜ್ ಸರ್, ನಮ್ಮ ಶಿವನ ಮುತ್ತುರಾಜ್ ಸರ್ ಹೇಳಿ. ಭಯ ಬೀಳಲಿಲ್ಲ ಅವಳು, ಬೀಳಿಲ್ಲ, ಒಂಚೂರು ಬಿದ್ರು. ಸರ್ ಈಗ ನೀವು ಹೇಳಿ, ಶುರು ಮಾಡಿ. ನನಗೆ 2-3 ಸಲ ಸ್ವಲ್ಪ ಟಫ್ ಟೈಮಲ್ಲಿ, ಅಂದರೆ ನನ್ನ ಹಸ್ಬೆಂಡ್ ನನ್ನ ಜೊತೆ ಬರೋಕ್ಕಾಗಲಿಲ್ಲ ಹಾಸ್ಪಿಟಲಲ್ಲಿ. ಅವರು ಬಂದು ನನಗೆ ಎಲ್ಲ ಹೆಲ್ಪ್ ಮಾಡಿ, ನಂಗೆ ನಡೆಯೋದಕ್ಕೂ ಆಗ್ತಿರ್ಲಿಲ್ಲ. ಅವತ್ತು ತುಂಬ ಹುಷಾರು ತಪ್ಪಿಬಿಟ್ಟಿದೆ. ಅವರು ಬಂದು ಎಲ್ಲ ಅದನ್ನು ನೋಡಿಕೊಂಡು ತುಂಬ ಸಪೋರ್ಟ್ ಮಾಡಿದ್ರು. ಡಿಸರ್ವ್ ದಟ್. ಮೇಡಮ್ ನೀವು ಹೇಳಿ. ಇವರು ನಮ್ಮ ಫ್ಯಾಮಿಲಿ 8 ಮಿನಿಟ್ ಉಮ್ಮ ಅಂತ. 8 ಮಿನಿಟ್ ಉಮ್ಮ ಅಂದರೆ ಮಲ್ಟಿ ಟ್ಯಾಲೆಂಟ್ ಅಲ್ಲದೆ ಮಲ್ಟಿ ಟಾಸ್ಕ್ ಕ್ವಿಕ್ಕಾಗಿ ಮುಗಿಸ್ತಾರೆ. ಏಜ್ ಇಸ್ ಜಸ್ಟ್ ಎ ನಂಬರ್. ಇವ್ರಿಗೆ ಮೊದಲಿಂದನೂ ಹೇಗಿದ್ದಾರೋ ಈಗಲೂ ಹಾಗೆ ಬ್ಯಾಲೆನ್ಸ್ ಇದೆ. ಸೊ ನೈಸ್. ನನಗೆ ಅವರು ದೊಡ್ಡಮ್ಮ ಆಗಬೇಕು. ಸೊ ಅವರು ತುಂಬ ಕೇರಿಂಗ್ ಆ್ಯಂಡ್ ಸಪೋರ್ಟಿವ್ ಆಗಿದ್ದಾರೆ. ಸೊ ಗೃಹಲಕ್ಷ್ಮಿಗೆ ಸೂಟೇಬಲ್ ಅಂತ ನನಗೆ. ಸೂಪರ್. ಟೀಚರ್
ನಾನು ಹೇಳ್ಬೇಕಂದ್ರೆ ಎಲ್ಲರೂ ಫ್ಯಾಮಿಲಿ ನಮ್ಮವರು ಹುಟ್ಟಿನಲ್ಲಿಂದ ನೋಡಿದವರು ಅಂತೇಳಿ ಇವರೆಲ್ಲ ಅಂದ್ರು. ಆದ್ರೆ ನಾನ್ ನೋಡಿದ್ದು ಒಂದು 20-32 ವರ್ಷ ಆಯ್ತು. ನಾವು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಚಾಮರಾಜಪೇಟೆಲ್ಲೇ ಮನೆ ಇತ್ತು. ನಮ್ಮ ಮನೆ ಫಸ್ಟ್ ಮೇನು ಇವಾಗ 6th ಮೇನ್ ಡೌನ್ ಅಲ್ಲೇ ಹಾಗಿತ್ತು. ನಾವು ಅಲ್ಲಿ ಸ್ಕೂಲಿಂದ ಹೇಗೆಂದ್ರೆ ಇವರೆಲ್ಲ ನೆಂಟರು ನಮ್ಮನ್ನು ನೋಡ್ಕೊಳ್ತಿದ್ರು. ಹಾಗೆ ಅವಳು ಫ್ಯಾಮಿಲಿನ ಬಿಟ್ಟು ಸಮೇತ ಫ್ರೆಂಡ್ಸು ಅವರು ಇವರು ಹೋಗೋರು ಬರೋರು ಸ್ಟೂಡೆಂಟು ಅಂತೇಳಿ ಒಂಥರ ವ್ಯತ್ಯಾಸ ಇಲ್ಲ. ಸೊ ನಾನು ಒಬ್ಳು ನಮ್ಮವಳೆ, ಇವಳು ನಮ್ಮವಳೆ ಸ್ಟೂಡೆಂಟು ನಮ್ಮವಳೆ. ಕೆಲವರು ಸ್ವಲ್ಪ ಕ್ಯಾಶ್ ಅದು ಇದು ಮಧ್ಯ ಬರುತ್ತೆ. ಇವಳಿಗೆ ಅದು ಯಾವುದಿಲ್ಲ, ಮಗು ಕೊಳಕ ಸೋರ್ಬಲ್ಲಿ ಏನೇ ಬರಲಿ ಹೇಗೆ ಅದು ನನ್ನ ಸ್ಟೂಡೆಂಟ್. ಆ ಮಗು ಓದಬೇಕು, ಇವತ್ತು 7ನೇ ಕ್ಲಾಸ್ ಪಾಸ್. ಅವಳು ನಾನು ನೋಡೋದ್ರಿಂದ 7ನೇ ಕ್ಲಾಸ್ ಟೀಚರ್. ಅಲ್ಲಿ ಒಂದಿದು ಆ ಮಗು ಟ್ಯಾಲೆಂಟ್ ಇದೆ, ಈ ಮಗುವಿದೆ, ಈ ಮಗುನ ತಗೊಂಡೋಗ್ಬೇಕು, ಇದಕ್ಕೇನೋ ಒಂದು ದಾರಿ ಮಾಡಬೇಕು. ಅದು ದಾರಿ ಸುಮಾರು ಮಕ್ಕಳಿಗೆ ದಾರಿ ಮಾಡಿಲ್ಲ, ಆದರೆ ಕೆಲವು ಮಕ್ಕಳು ಉಳಿಸ್ಕೊಳ್ಳಿಲ್ಲ. ಕೆಲವು ಮಕ್ಕಳು ಡಿಗ್ರಿಯಲ್ಲಿದ್ದಾರೆ. ಆ ಒಂದು ಶಿಸ್ತು, ಆ ಟೈಮಿಂಗ್, ಇದು ಆ ಶೇರಿಂಗು, ಆಮೇಲೆ ಪಾಠನೂ ಅಷ್ಟೇ. ಯಾರು ಟೀಚರ್ ಒಂಚೂರು ಅಲ್ಲೇ ನಾವು ಮಿಸ್ಟೇಕ್ ಆಯ್ತು ಅದು ಇದು ಅಂದರೆ ಅವಳಲ್ಲಿ ಒಂಥರ ಅವಮಾನ ಏನು ಹೇಳ್ತಾರೆ, ನೆಕ್ಸ್ಟ್ ಡೇ ಹೇಳ್ಕೊಡೋಳು. ಹೀಗಲ್ಲ ಹೀಗೆ ಎಲ್ಲ ಇತ್ತು. ಅವಳು ಹೋದಲ್ಲೆಲ್ಲ ಒಂಥರ ಗೃಹಲಕ್ಷ್ಮಿ ಕೇಳಿದ್ರೆ ಏನು ತಪ್ಪಾಗಲ್ಲ. ಗೃಹಲಕ್ಷ್ಮಿ ಅಂದರೆ ಮನೆಗೆ ಮಾತ್ರ ಅಲ್ಲ, ಹೊರಗಡೆಗೂ ಅಂತ ಹೇಳಿ ನನ್ನ ಭಾವನೆ. ಅವರೆಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ ಸೂಪರ್ ಆಗಿ ಮಾತಾಡಿದ್ರು. ನನಗೆ ಕೂತ್ಕೆ ನಾವು ಬಂತು. ನಮ್ಮ ಬೀಗರು ಹೇಳಿ. ನಾಗರಾಜ್ ಅವ್ರ ಪರಿಚಯ ಆಗಿ ಸುಮಾರು 7 ವರ್ಷ. ನಮಗೆ ತುಂಬ ನನ್ನ ಮಗ ಸೊಸೆ ತುಂಬ ಸಪೋರ್ಟ್ ಆಗಿದ್ದಾರೆ. ಮೊಮ್ಮಗಳಂತೂ ಅವ್ರಿಗೆ ಇರೋದೇ ಇಲ್ಲ. ಅವ್ರಿಗೆ ಭಾಷಣ ಆಗಲಿ ಹಾಡಾಗಲಿ ಏನು ಹೇಳ್ಕೊಡ್ತಾರೆ ಎಲ್ಲ ಕಲ್ತ್ಕೊಂಡಿದ್ದಾರೆ ಕ್ಲೀನಾಗಿ. ಹಾಗಾಗಿ ನಾನು ಅವ್ರನ್ನ ಅಂತ ಹೇಳ್ತಾ ಸೂಪರ್. ಪುಟ್ಟ, ಅಮ್ಮಮ್ಮಂದ್ರೆ ಪ್ರೀತಿಯ ಅಮ್ಮಮ್ಮನ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಭಾಷಣ ಹೇಳ್ಕೊಡ್ತಾಳೆ. ಓಕೆ ಸೋನೆಸ್, ಎಲ್ಲ ಹೇಳ್ಬೇಕಾದ್ರೆ ನನಗೊಂಥರ ನೀವಿಬ್ರು ಒಂಥರ ಇನ್ಸ್ಪೈರ್ ಆದ್ರಿ. ನನಗೆ ನಾನು ಕನ್ನಡ ಟೀಚರ್ ಇತ್ತು, ನಾನು ಡಿಗ್ರಿಯಲ್ಲಿ ಓದಬೇಕಾದ್ರೆ ತಾರಾ ಮೇಡಮ್ ಅಂತ. ಸೊ ಅವರು ಹಂಗೆ ಸೇಮ್ ನಿಂತಾರೆ, ಸಪೋರ್ಟ್ ಮಾಡೋರು, ಭಾಳ ಸಪೋರ್ಟ್ ಮಾಡೋರು ನನಗೆ. ನಾನೊಂಚೂರು ಓದಲ್ಲಿ ಹಿಂದಿದ್ದೆ, ಬಟ್ ಅವರು ನನಗೆ ಸಪ್ರೇಟಾಗಿ ಒಂದು ಸಪೋರ್ಟ್ ಮಾಡ್ತಿದ್ರು. ಮಾಡು, ಪರವಾಗಿಲ್ಲ, ನೀನು ಆ್ಯಕ್ಟಿಂಗ್ ಮುಂದುವರಿಸು, ಏನಾದರೂ ಆಗುತ್ತೆ ಅಂತ. ಸೊ ಇವರೆಲ್ಲ ಹೇಳ್ಬೇಕಾದ್ರೆ ನಂಗೆ ಅದು ನೆನಪಾಯ್ತು. ಸೊ ನಿಮ್ಗೇನು ಅನ್ನಿಸ್ತಿದೆ? ಸೊ ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಬೇಡ ನಮಗೆ ಜೀವನದ ಲೈಫಲ್ಲಿ, ಅಲ್ವಾ? ಜೀವನ ಸಾರ್ಥಕ ಆಯಿತು. ದೇವರು ಹೀಗೆ ನಮ್ಮನ್ನು ಇನ್ನೂ ಸದಾಕಾಲ ಸಾರ್ವಜನಿಕ ಸೇವೆಗೆ ಮುಡುಪಾಗಿರಲಿ ನಮ್ಮ ಜೀವನ ಅನ್ನೋದೊಂದೇ ನಮ್ಮ ಭಾವನೆ. ಟೀಚರ್ ನೀವು ಹೇಳಿ. ಅದೇ ತುಂಬ ಮನದಾಳದ ಮಾತನ್ನು ಹೇಳಿದ್ರು. ಅವರು ಎಲ್ಲ ಅಷ್ಟೇ ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅವರು ಸಪೋರ್ಟ್ ಸಹಾಯ ಮಾಡೋದ್ರಿಂದ ಏನೇ ಒಂದು ಆಗ್ಬೇಕಾದ್ರೂ ಒಂದು ಚರ್ಚೆ ಮಾಡಿ ನಮ್ಮನ್ನು ಕೇಳಿ ಮಾಡ್ತಾರೆ, ಆ ಗೌರವ ಕೊಡ್ತಾರೆ. ಅದಕ್ಕೆ ನಾವು ಚಿರುಣಿಗಳು. ಕಾರ್ಯಕ್ರಮ ಎಲ್ಲ ಬಂದು 10 ಜನ ಬಂದು ಕೈ ಜೋಡಿಸ್ತಾರೆ. 10 ಜನ ಸೇರಿ ರಥ ಎಳಿಬೋದು, ಒಬ್ಬರಿಂದ ಎಳಿಕ್ಕಾಗಲ್ಲ. ಹಾಗೆಯೇ ನಾವು ಅಷ್ಟೇ, ನಾವು ಅವ್ರ ಯಾವ ಥರ ಸಹಕಾರ ಕೊಡ್ತಾರೆ, ನಾವು ಅವ್ರಿಗೆ ಹೋಗಿ ಏನೋ ಸಹಾಯ ಮಾಡೋದು. ನಿಮಗೆ 2 ಕೈ ಸೇರಿ ಮತ್ತು ಚಪ್ಪಾಳೆ, 1 ಕೈ ಚಪ್ಪಾಳೆ ಆಗಲ್ಲ. ಓಕೆ, ಸೂಪರ್, ಸೋ ನೈಸ್. ಓಕೆ, ಸೊ ನೋಡಿದಲ್ಲ ವೀಕ್ಷಕರೇ, ಸೊ ಇವತ್ತಿನ ನಮ್ಮ ಸಂಚಿಕೆ ಮುಗಿಸ್ತಿದ್ವಿ. ಸೊ ನನಗಂತೂ ಇವ್ರ ಫ್ಯಾಮಿಲಿ ನೋಡಿ, ಇವರೆಲ್ಲರೂ ನೋಡಿ ನನಗಂತೂ ಭಾಳ ಖುಷಿ ಆಯಿತು. ಒಂದೊಳ್ಳೆ ಟೀಚರ್ಸ್ ಫ್ಯಾಮಿಲಿ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ್ರು ಇಷ್ಟೊತ್ತು ನಮ್ಮ ಜೊತೆ ಇದ್ರಿ, ಒಂದಿಷ್ಟು ವಿಷಯಗಳನ್ನ ಹೇಳಿದ್ರಿ. ಸೊ ನನಗಂತೂ ಖುಷಿ ಆಯಿತು. ಸೊ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಥ್ಯಾಂಕ್ ಯು, ಬಾಯ್. ಕನ್ನಡದ ಕಣ್ಮಣಿಗರಿಗೆ ಕನ್ನಡ ಕುವರಿಯ ನಮನಗಳು. ಶ್ರೀಗಂಧದ ಕಲೆ ಸಾಹಿತ್ಯ ಸಂಸ್ಕೃತಿಯ ಗೂಡು, ವನಸಿರಿ ಸವಗಿನ ಕರುನಾಡು, ವೀರ ಶೂರ ಧೀರರ ನೆಲಬೀಡಾದ ಚರುವ ಕನ್ನಡ ನಾಡು. 1956 ನವೆಂಬರ್ 1 ಮೈಸೂರು ರಾಜ್ಯವೆಂದು ಜನ್ಮ ತಾಳಿತು. ಕನ್ನಡವೆಂದರೆ ಬೈರುನಿದು ಎಲ್ಲ ಹಿರಿದಿದೆ ಅದರ ಅರ್ಥ ಎಂಬಂತೆ ಲಿಪಿಗರ ರಾಣಿ ಕನ್ನಡ ಲಿಪಿ ಎಂಬ ಹೆಗ್ಗಳಿಕೆ ಇದೆ. ತಾಯಿ ಮತ್ತು ತಾಯಿ ನೆಲ ಸ್ವರ್ಗಕ್ಕಿಂತಲೂ ಮಿಗಿಲು ಎನ್ನುವ ಹಾಗೆ ಕನ್ನಡಮ್ಮನ ಕೈ ಕೂಸುಗಳಾದ ನಾವು ಕನ್ನಡವನ್ನು ಅಪ್ಪಿಕೊಳ್ಳೋಣ, ಒಪ್ಪಿಕೊಳ್ಳೋಣ, ಮೆಚ್ಚಿಕೊಳ್ಳೋಣ.
ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ವೈಭವದ ಕನ್ನಡ ಹೃದಯದಲ್ಲಿರಲಿ. ಭಾರತ ಜನನಿಯ ತನುಜಾತೆಯ ಮಕ್ಕಳಾದ ನಾವು ಎಡೆತಟ್ಟಿ ಹೇರೋಣ ಬನ್ನಿ, ನಾವು ಭಾರತೀಯರೆಂದು ಗರ್ವದಿಂದ ಬಾಳೋಣ ಬನ್ನಿ, ನಾವು ಕನ್ನಡಿಗರೆಂದು. ಕನ್ನಡ ಕಟ್ಟಿದ ಹಿರಿಯರಿಗೆಲ್ಲ ನನ್ನ ನಮನಗಳು. ನಿರಂತರವಾಗಿ ಬೆಳಗುತ್ತಿರಲಿ ಕನ್ನಡದ ದೀಪ, ವಿಶ್ವಕ್ಕೆ ಬೆಳಕಾಗಲಿ ಕನ್ನಡದ ಪ್ರದೀಪ. ಕೇವಲ ನವೆಂಬರ್ 1 ಮಾತ್ರ ಕನ್ನಡಿಗರಾಗದೆ ನಂಬರ್ 1 ಕನ್ನಡಿಗರಾಗೋಣ ಎಂದು ಹೇಳುತ್ತಾ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಸಿರಿಗಂಧ ರಂಗೇಲ್ಗೆ, ಸಿರಿಗಂಧ ರಂಬಾಲ್ಗೆ, ಜೈ ಕನ್ನಡ ಮಾತೆ.